ಈಗ ಬಳ್ಳಾರಿ ಬಿಗ್ ಫೈಟ್. ಈ ಬಳ್ಳಾರಿ ಬ್ಯಾಟಲ್ ಅಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನೋಕ್ಕಿಂತಲೂ ಯಾರ ನಾಯಕತ್ವ ಎಷ್ಟರ ಮಟ್ಟಿಗೆ ವಾರ್ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ವರ್ಸಸ್ ಶ್ರೀರಾಮುಲು, ಸಿದ್ದರಾಮಯ್ಯ ವರ್ಸಸ್ ಶ್ರೀರಾಮುಲು. ಆದರೆ ಕುಚುಕುಗಳಿಯ ಶ್ರೀರಾಮುಲು ಬೆನ್ನಿಗೆ ನಿಂತಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ. ಆದರೆ ಗಡಿಯೊಳಗೆ ಹೋಗಂಗಿಲ್ಲ, ಸುಮ್ಮನೆ ಕೂರಂಗಿಲ್ಲ. ಸೊ ಗಡಿ ಆಚೆ ನಿಂತು ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಮತ್ತು JDS ಸರ್ಕಾರಕ್ಕೆ ಸವಾಲ್ ಹಾಕಿದರೆ ಆ ಪಾರ್ಟಿ ಸವಾಲ್ ಮಧ್ಯೆ ಈಗ ಬಳ್ಳಾರಿಯ ಬ್ಯಾಟಲ್ ಮತ್ತೊಂದು ಕುತೂಹಲದ ಕೇಂದ್ರ ಬಿಂದಾಗಿದೆ. ಇವತ್ತಿನ ಚರ್ಚೆ ಗಡಿಯಲ್ಲೇ ಗಣಿ ಧಣಿ ಗುಟ್ರು. ಮಾಜಿ ಮಂತ್ರಿ ಶ್ರೀರಾಮುಲು ಆಪ್ತ ಸ್ನೇಹಿತ ಕುಚುಕುಗಳಿಯ ಜನಾರ್ದನ್ ರೆಡ್ಡಿಗೆ ಸುಮ್ಮನಿರಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ಸ್ನೇಹಿತನ ರಾಜಕೀಯ ಸಂಕಟದಲ್ಲಿ ನಾನು ಸುಮ್ಮನಿದ್ರೆ ಹೇಗೆ ಅಂತ ಹೇಳಿ ಇವತ್ತು ಮೊಳಕಾಲ್ಮೂರಿಂದನೇ ಬಳ್ಳಾರಿಗೂ ಮೊಳಕಾಲ್ಮೂರಿಗೆ ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊರಗಡೆಯಿಂದ ಮಿಸೈಲ್ ಹಾಕಿದರೆ ಅಭಿವೃದ್ಧಿ ವಿಚಾರದಲ್ಲಿ ನಾನು ಚರ್ಚೆಗೆ ರೆಡಿ. ನಿಮ್ಮ ಸರ್ಕಾರ ಏನು ಮಾಡಿತ್ತು, ನನ್ನ ಸರ್ಕಾರ ಹಿಂದೆ ನಾನು ಮಂತ್ರಿ ಇದ್ದಾಗ ಏನು ಮಾಡಿತ್ತು. ಸೊ ಈ ಚರ್ಚೆಗೆ ಜನಾರ್ದನ್ ರೆಡ್ಡಿ ಹೊಸ ಎಂಟ್ರಿ ಆಗಿದೆ. ಹಾಗಿದ್ರೆ ಬಳ್ಳಾರಿ ಅಖಾಡ ಈಗ ರಂಗೇರ್ತಾ ಇದೆ. ಜನಾರ್ದನ್ ರೆಡ್ಡಿ ಹಾಕಿದ ಸವಾಲೇನು, ಪಾರ್ಟಿ ಸವಾಲೇನು ನೋಡ್ಕೊಂಡು ಬರೋಣ. ಇವತ್ತು ನನ್ನ ಬಗ್ಗೆ ನೀವು ಲೂಟಿ ಗೀಟಿ ಅಂತ ಮಾತಾಡಿದ್ರಿ. ನಿಮ್ಮ 5 ವರ್ಷ ಅಧಿಕಾರಾವಧಿಯಲ್ಲಿ ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ಪ್ರೂವ್ ಮಾಡ್ಲಿಕ್ಕೆ ನಿಮ್ಗಾಗ್ಲಿಲ್ಲ ಸಿದ್ದರಾಮಯ್ಯನವರೇ. ಇವತ್ತು ನೀವು ಅಕ್ರಮ ಗಣಿಗಾರಿಕೆ ಆರೋಪಿಗಳನ್ನ ನೀವು ಹಿಂದೆ ಮುಂದೆ ಇಟ್ಕೊಂಡು ನೀವು ಓಡಾಡ್ತಾ ಇದ್ದೀರಿ. ಒಂದು ಮಾನನಷ್ಟ ಮೊಕದ್ದಮೆ ಇವ್ರ ಮೇಲೆ ನಾವು ಹಾಕೋದ್ರ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ನಾನು ತಗೊಂಡಿದ್ದೆ. ಆದ್ರೆ ಮಾನನೇ ಇಲ್ಲದೆ ಇರೋರ ಬಗ್ಗೆ ಮಾನನಷ್ಟ ಮೊಕದ್ದಮೆ ಹಾಕೋದ್ರ ಮೂಲಕ ಪ್ರಯೋಜನ ಇಲ್ಲ. 35,000 ಕೋಟಿ ಲೂಟಿ ಅಂತೇಳಿ ಹಾಕೊಂಡಿದ್ದೀರಿ, 25,000 ಕೋಟಿ ಲೂಟಿ ಅಂತ ಹಾಕೊಂಡಿದ್ದೀರಿ. 25,000 ಕೋಟಿ ಬೇಡ, 1 ಲಕ್ಷ ಕೋಟಿ ಬೇಡ, 1 ಕೋಟಿ ಹಣ ಇವತ್ತು ನೀವು ನನ್ನಿಂದ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಸಾರ್ವಜನಿಕರು, ಈ ಕರ್ನಾಟಕ ರಾಜ್ಯದ ಜನರು ಅಯೋಗ್ಯರಂತ ಕರಿಬೇಕು, ಅಥವಾ ನೀವು ಹೇಳಿದ್ದು ಒಂದು ಎಲ್ಲ ಆಪಾದನೆಗಳು ಸುಳ್ಳಂತ ಇವತ್ತು 5 ವರ್ಷ ಮುಖ್ಯಮಂತ್ರಿಯಾಗಿ ಇದ್ಕೊಂಡ್ಬಿಟ್ಟು ಇಡೀ ಬಳ್ಳಾರಿ ಜಿಲ್ಲೆಯನ್ನೇ ಸರ್ವನಾಶ ಮಾಡಿಬಿಟ್ಟು ಈ ಉಪಚುನಾವಣೆ ಬಂದ ನಂತರ ಮತ್ತು ವಿಶೇಷವಾಗಿ ಕಳೆದ ಈ 10-15 ದಿನಗಳ ಕಾಲ ಇನ್ನೂ ಒಂದು ಗಂಭೀರವಾದ ಒಂದು ವಾತಾವರಣ ನನ್ನ ಮನೆ ಸುತ್ತಮುತ್ತಲು ಅವರು ವ್ಯವಸ್ಥೆ ಮಾಡಿದ್ದಾರೆ. ಒಂದು ನಿಗಾ ಇಟ್ಟಿರೋದಾಗಿರ್ಬೋದು, ಅವ್ರದ್ದೇ ಆಗಿರುವಂಥ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗಳ ಮೂಲಕ ಆಗಿರ್ಬೋದು, ಅವ್ರದ್ದೇ ಆಗಿರುವಂಥ ಒಂದು ಪೊಲೀಸ್ ವ್ಯವಸ್ಥೆ ಮೂಲಕ. ಯಾಕೆಂದರೆ ಸಾಕಷ್ಟು ಮಂದಿ ಆ ಪೊಲೀಸ್ ಸ್ನೇಹಿತರು ಕೂಡ ನಮ್ಮ ಶ್ರೇಯೋಭಿಲಾಷಿಗಳು ಕೂಡ ಒಂದು ಪ್ರೀತಿ ಇರುವಂಥವ್ರು ಇದ್ದಾರೆ. ಅವರು ವೈಯಕ್ತಿಕವಾಗಿ ಸಾಹೇಬರಿಗೆ ಹೇಳಿ ಸ್ವಲ್ಪ ಒಂದಿಷ್ಟು ಅವ್ರನ್ನ ಕೇರ್ಫುಲ್ ಆಗಿ ಇರ್ಲಿಕ್ಕೆ ಹೇಳಿ, ಅವ್ರು ಎಲ್ಲೇ ಅವ್ರು ಹೋಗ್ಬೇಕಂದ್ರೂ ಕೂಡ ಅವ್ರನ್ನ ರಕ್ಷಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲಿ, ಅವ್ರಿಗೆ ಏನೇ ಒಂದು ತೊಂದರೆ ಆಗುವಂಥ ಒಂದು ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಇಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಜನಾರ್ದನ್ ರೆಡ್ಡಿ ಭಯ ಬೀಳ್ತಾನೆ, ಭಯದಿಂದ ಹಿಂದೆ ಸರ್ಕೊಂತಾನೆ ಹೋರಾಟಗಳ ಮೂಲಕ ಅಥವಾ ಇನ್ನೊಂದ್ರ ಮೂಲಕ ಅಂತಂದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ಅದು ಇನ್ನು ಬಳ್ಳಾರಿ ಬೈ ಎಲೆಕ್ಷನ್ ನೇತೃತ್ವ ವಹಿಸಿದಂತ ಸಚಿವ ಡಿ ಕೆ ಶಿವಕುಮಾರ್ ಅವರದ್ದು ಕೂಡ ಜನಾರ್ದನ್ ರೆಡ್ಡಿ ಗುಡುಗಿದ್ದಾರೆ. ಇರ್ತೀನಿ ಇವತ್ತು ನಾಳೆ ನಾಡಿದ್ದು ನಾನು ಕಂಪ್ಲೀಟ್ ನಾನು ಇಲ್ಲೇ ಇರ್ತೀನಿ. ನಿಜವಾಗ್ಲೂ ನಿಮಗೆ ನೀವು ನಿಮ್ಮ ಮನಸ್ಸಾಕ್ಷಿಗೆ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾಗ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸದ ವಿಚಾರಗಳಲ್ಲಿ ಆಗಿರ್ಬೇಕು, ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಚಾಲೆಂಜ್ ಮಾಡಿದ್ರು ಸ್ಟೇಜ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿ. ಇವತ್ತು ಯಾರು ಬೇಡ ಸ್ಟೇಜ್ಗಳಾಕಿ ಅದಕ್ಕೆಲ್ಲ ಖರ್ಚು, ಜನರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ತೊಂದರೆ ಮಾಡೋ ಅವಶ್ಯಕತೆ ಏನ್ ಬೇಕಾಗಿಲ್ಲ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ. ಇವತ್ತು ನಾವು ಹೇಳೋ ಪ್ರತಿಯೊಂದು ಮಾತು ಕೂಡ ರೆಕಾರ್ಡ್ ಆಗುತ್ತೆ, ಅದು ಒಂದು ಸಾಕ್ಷಿಯಾಗಿ ನಾಳೆ ಕೋರ್ಟು ಇನ್ನೊಂದು ವಿಚಾರಕ್ಕೆ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ನಾನು ಇವತ್ತು ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ಸಾಕು. ನಮ್ಮ ಬಳ್ಳಾರಿ, ಚಿತ್ರದುರ್ಗ ಈ ಭಾಗದ ಜನರನ್ನು ನಾವು ಮಾಧ್ಯಮ ಸ್ನೇಹಿತರನ್ನ ಕರೆಸಿಬಿಟ್ಟು ಅವ್ರ ಮುಂದೆ ನಾನು ಕುತ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ನಾನು ಅಂಕಿಅಂಶಗಳ ಸಮೇತ ನಾನು ಬರ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ. ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾಗ ಕಳೆದ 6 ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ನೀವು ಅಧಿಕಾರಕ್ಕೆ ಬಂದಿರುವಂತ ಸಮಯದಲ್ಲಿ ಬಳ್ಳಾರಿ ಜಿಲ್ಲೆಗೆ ನೀವೇನ್ ಮಾಡಿದ್ದೀರಿ, ನಾನೇನ್ ಮಾಡಿದ್ದೀನಿ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೀನಿ. ಇವತ್ತು ಅವರಿಗೆ ಅಧಿಕಾರ ಇದೆ. ಇವತ್ತು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಇವತ್ತೇನು ತಂತ್ರಗಳು, ಕುತಂತ್ರಗಳು, ಮಂತ್ರಗಳು ಇದೆಲ್ಲದರಲ್ಲಿ PhD ಮಾಡಿರುವಂಥವ್ರು. ಅವ್ರನ್ನ ನಾವು ಬರೀ ಡಿ ಕೆ ಶಿವಕುಮಾರ್ ಅಂದರೆ ಸಲ್ದವ್ರನ್ನ. ಅವ್ರು ಈ ತಂತ್ರ ಕುತಂತ್ರ ಮಂತ್ರಗಳಲ್ಲಿ ಅವರು PhD ಮಾಡಿರುವಂಥ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅಂತಾನೆ ನಾವು ಅವ್ರನ್ನ ಕರಿಬೇಕಾಗುತ್ತೆ. ಇವತ್ತು ನೀನು ಬರೀ ದುಡ್ಡು ಇಟ್ಕೊಂಡು ಚುನಾವಣೆ ಮಾಡ್ಬೋದು ಅಂತ ಹೇಳಿ ಇವತ್ತು ನಾವೇನೊಂದು ಸ್ಟೇಜ್ ಹಾಕೋಣ ಬರ್ರಿ ಅಂತೇಳಿ ನೀವು ಚುನಾವಣೆಗೆ ಚಾಲೆಂಜ್ ಮಾಡಿದ್ರೆ ಬೇಡ. ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಒಳಗಡೆ ಬಂದು ಪ್ರಚಾರ ಮಾಡ್ಲಿಕ್ಕೆ ನನಗಿಲ್ಲ. ನೀನು ಜಿಲ್ಲೆಯಲ್ಲಿದ್ರು ಕೂಡ ಪ್ರಚಾರ ಮಾಡೋದಕ್ಕಿಂತ ದುಡ್ಡಿನ ಮೇಲೇನೆ ನೀನು ನಂಬಿಕೆ ಇಟ್ಕೊಂಡು ಗೆಲ್ಬೇಕನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ನೀನಿದೀಯಾ. ಇನ್ನು ಬಳ್ಳಾರಿಯ ಕೂಡ್ಲಿಗೆಯಲ್ಲಿ ನಡೆದಂಥ ಮಹತ್ವದ ಸಮಾವೇಶ ಮಾಜಿ ಪ್ರಧಾನಿ ದೇವೇಗೌಡ, ಸಿದ್ದರಾಮಯ್ಯ ಕೈಕುಲುಕಿದ್ರು.
ದೀಪ ಬೆಳಗಿದ್ರು. ಇಬ್ಬರೂ ಕೂಡ ಇವತ್ತು 12 ವರ್ಷಗಳ ನಂತರ ರಾಜಕೀಯ ಸಮಾವೇಶದಲ್ಲಿ ಒಂದೇ ವೇದಿಕೆ ಹಂಚಿಕೊಂಡ್ರು. ಸೊ ಜನಾರ್ದನ್ ರೆಡ್ಡಿ ಹಾಕಿದಂಥ ಸವಾಲನ್ನು ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಅದೆಲ್ಲಿ ಬೇಕಾದ್ರೂ ಬರೋಕ್ಕೆ ರೆಡಿ, ಚರ್ಚೆಗೆ ನಾನು ರೆಡಿ ಅಂತೇಳಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಮೊಳಕಾಲ್ಮೂರಿನಲ್ಲಿ ಮಾಧ್ಯಮದವರನ್ನ ಭೇಟಿ ಮಾಡಿ ಸವಾಲು ಹಾಕಿದನಂತೆ. ಅಕ್ರಮ ಗಣಿಗಾರಿಕೆಯಲ್ಲಿ ನಾನು ಭಾಗಿನೇ ಆಗಿಲ್ಲ. ಸಿದ್ದರಾಮಯ್ಯನವರು, ಉಗ್ರಪ್ಪನವರು ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಪಾದಯಾತ್ರೆ ಮಾಡಿ ನನ್ನನ್ನು 4 ವರ್ಷ ಜೈಲಿಗೆ ಹೋಗಕ್ಕೆ ಮಾಡಿದ್ರು ಅಂತ ಹೇಳಿದ್ರು. ಒಪ್ಕೊಳ್ತಾ ಇದ್ದಾನೆ 4 ವರ್ಷ ಜೈಲಿಗೆ ಹೋಗಿದ್ದು. ಜೈಲಿಗೆ ಸುಮ್ಮನೆ ಬಿಟ್ಟನ ಮಾಡಕ್ ಹೋಗಿದ್ದ ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಸುಮ್ನೆ ಆಂಧ್ರದ ಅಧ್ಯಕ್ಷ ಮನೆಗೆ ಹೋಗಿ ದುಡ್ಡು ಇವ್ರನ್ನ ಬೇಲ್ ಕೊಡಿ ಅಂತ ಸುಮ್ನೆ ಹೋಗಿದ್ದು. ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ, ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ. ಪಾಪ ಹೇಳಿ ಎಲ್ಲಿ ಬರಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಚರ್ಚೆ ಮಾಡಕ್ಕೆ. ಯಾಕಂದ್ರೆ ನಾನು ಬಳ್ಳಾರಿಗೆ ಬರಂಗಿಲ್ಲ, ಇಲ್ಲಿ ಬರಂಗಿಲ್ಲ, ಬಳ್ಳಾರಿಗೆ ಬರಬಾರದು ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅವನಿಗೆ. ಅದರಿಂದ ಚಿತ್ರದುರ್ಗದಲ್ಲೋ ಇನ್ಯಾವುದೋ ಬೆಂಗಳೂರಿನಲ್ಲೋ ಬೆಂಗಳೂರಿಗೆ ಬರಂಗಿಲ್ಲ. ಎಲ್ಲಿ ಬೇಕಾದ್ರೂ ಸರಿ ಬಹಿರಂಗ ಸವಾಲು, ಅವ್ರಿಗೆ ಸವಾಲನ್ನು ನಾನು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ. ಬಹಿರಂಗ ಚರ್ಚೆಗೆ ತಯಾರಾಗಿದ್ದೀನಿ. ಇದು ಬಳ್ಳಾರಿ ಬ್ಯಾಟಲ್. ಹೇಗೆ ಒಂದು ಕಡೆ ಬಿಜೆಪಿಯ ನಾಯಕರು, ಮತ್ತೊಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು. ವಿಶೇಷ ಅಂದ್ರೆ ಇಲ್ಲಿವರೆಗೂ DK ಶಿವಕುಮಾರ್ ವರ್ಸಸ್ ಶ್ರೀರಾಮುಲು ಅಂತ ಆಗ್ತಾ ಇತ್ತು ಬಳ್ಳಾರಿಯ ಕೋಟೆಯ ವಶಕ್ಕಾಗಿ ನಡೆದಂಥ ಹೋರಾಟ. ಆದರೆ ಈಗ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗಿದೆ. ಮೊಳಕಾಲ್ಮೂರಿನಿಂದನೇ ಮಿಸೈಲನ್ನು ಹಾಕಿದ್ದಾರೆ ಜನಾರ್ದನ್ ರೆಡ್ಡಿ. ಸೊ ಜನಾರ್ದನ್ ರೆಡ್ಡಿ ಈಗ ಬಿಜೆಪಿಯಲ್ಲಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ಆಪ್ತ ಸ್ನೇಹಿತನಿಗಾಗಿ ಸೊ ಇಂಥದ್ದೊಂದು ಸವಾಲು ಹಾಕಿದ್ದಾರೆ. ಚರ್ಚೆ ಮಾಡ್ತೀನಿ ಬಳ್ಳಾರಿಯ ಬ್ಯಾಟಲ್ ಯಾವ ರೀತಿ ಶುರು ಆಗಿದೆ. ನವೆಂಬರ್ 3ಕ್ಕೆ ನಡೀತಕ್ಕಂಥ ಯುದ್ಧ ಏನಿದೆ, ಅದು ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್. ಸೊ ಹಾಗಾದ್ರೆ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಜೊತೆಗೆ ಕಾಂಗ್ರೆಸ್ನ AICC ವಕ್ತಾರರಂತ ಬ್ರಿಜೇಶ್ ಕಾಳಪ್ಪ ಇದ್ದಾರೆ. ಹಾಗೆ ನನ್ನ ಜೊತೆಗೆ ಮೈಸೂರಿಂದ ಬಿಜೆಪಿ ಹಿರಿಯ ನಾಯಕರು ವಕ್ತಾರರಾದಂಥ ಗೋ ಮಧುಸೂದನ್ ಇದ್ದಾರೆ. ಸೊ ಇಬ್ರು ಕೂಡ ಮಧುಸೂದನ್ ಇವತ್ತು ಬಳ್ಳಾರಿಯಲ್ಲಿ ಅವರು ಎಂಟ್ರಿ ಆಗಿಲ್ಲ ಜನಾರ್ದನ್ ರೆಡ್ಡಿ, ಆದರೆ ಮಿಸೈಲ್ ಹಾಕಿದ್ದಾರೆ. ಸೊ ಬಳ್ಳಾರಿ ಬ್ಯಾಟಲ್ ಇಟ್ಟೋದು ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಜನಾರ್ದನ್ ರೆಡ್ಡಿ ಕೂಡ ಕಾರಣ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಭಾರತೀಯ ಜನತಾ ಪಕ್ಷದ ನಾಯಕರಂತ ಬಿಂಬಿಸಲಾಗ್ತಾ ಇದೆಯಾ ಅಥವಾ ವ್ಯಕ್ತಿಗತನ? ಕಳೆದ ಬಾರಿ ಚುನಾವಣೆಯ ಸಮಯದಲ್ಲೇ ಈ ವಿಷಯದ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲ, ಆದರೆ ಅವರು ಅವರ ಸ್ನೇಹಿತ ಶ್ರೀರಾಮುಲು ಅವರು ಏನು ಈ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ MP ಆಗಿದ್ದಂಥವರು, ಅವರು ರಾಜೀನಾಮೆ ಕೊಟ್ಟ ಕಾರಣಕ್ಕೋಸ್ಕರ ಏನಲ್ಲಿ ತೆರವಾಗಿದೆ ಜಾಗ, ಅದಕ್ಕೆ ಶ್ರೀರಾಮುಲು ಅವರ ಸಹೋದರಿಯನ್ನಲ್ಲಿ ಶಾಂತಾನೇನು ನಿಲ್ಲಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸ್ನೇಹಿತನ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾರೆ ಅಂತನೂ ಆಗಿತ್ತು ಅಂತಂದರೆ ಅದು ವ್ಯಕ್ತಿಗತವಾದಂಥದ್ದು. ಅವರು ಬ್ಯಾಟಿಂಗ್ ಮಾಡಲಿಕ್ಕೆ ಎಲ್ಲ ಅಧಿಕಾರ ಇದೆ. ಮತ್ತು ಅವರು ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಏನು ಆರೋಪಗಳನ್ನ ಇವರು ಮಾಡಿದ್ರು, ಅವರ ಆರೋಪಗಳನ್ನ ಏನು ಮಾಡಿದ್ರು, ಆ ಆರೋಪಗಳಿಗೆ ಉತ್ತರ ಕೊಡಬೇಕಾದಂಥ ನೈತಿಕ ಅಧಿಕಾರ ಅವ್ರಿಗಿದೆ. ಅವ್ರು ಉತ್ತರ ಕೊಡ್ಲಿ. ಸಿದ್ದರಾಮಯ್ಯನವರ ಪ್ರಶ್ನೆಗೆ ಜನಾರ್ದನ್ ರೆಡ್ಡಿ ಉತ್ತರ ಕೊಡ್ಲಿ, ಜನಾರ್ದನ್ ರೆಡ್ಡಿ ಕೇಳೋ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲಿ. ರೆಡಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ, DK ಶಿವಕುಮಾರ್ ನಾವು ರೆಡಿ ಇದೀವಿ, ಬಳ್ಳಾರಿ ಎಲ್ಲಿ ಬೇಕಾದ್ರೂ ಬನ್ನಿ, ನಾವು ರೆಡಿ ಇದೀವಿ, ದಾಖಲೆ ಕೊಡ್ತೀವಿ, ನಮ್ಮ ಸರ್ಕಾರ ಏನ್ ಮಾಡ್ತು, ನೀವು ಹಿಂದೇನ್ ಮಾಡಿದ್ರಿ, ಯಾರು ಲೂಟಿ ಮಾಡಿದ್ರು, ಯಾರು ಜೈಲಿಗೆ ಹೋದ್ರು, ಯಾರು ಏನ್ ಮಾಡಿದ್ರು, ಎಲ್ಲವೂ ಕೂಡ ಓಪನ್ ಆಗಿ ಡಿಬೇಟ್ ರೆಡಿ ಇದೆ ಅಂತ ಹೇಳ್ತಾ ಇದಾರಲ್ಲ. ರೆಡಿನಾ ಬಿಜೆಪಿ? ಅಲ್ಲ, ಈಗ ನೋಡಿ, ಜೈಲಿಗೆ ಹೋಗಿರೋದ್ರ ಬಗ್ಗೆ ಒಂದು ಅರ್ಥ ಮಾಡ್ಕೋಬೇಕಾದಂಥದ್ದು, ಅವರು ಜೈಲಿಗೆ ಹೋಗಿದ್ದಾರೆ, DK ಶಿವಕುಮಾರ್ ಬೇಲ್ ಮೇಲಿದ್ದಾರೆ, ಅವ್ರಿಗೂ ಈಗ ಬೇಲ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಬೇಲ್ ಮೇಲಿದ್ದಾರೆ, ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ, ಅನಿತಾ ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ, ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ, ಸೋನಿಯಾ ಗಾಂಧಿ ಬೇಲ್ ಮೇಲಿದ್ದಾರೆ, ಪಿ ಚಿದಂಬರಂ ಬೇಲ್ ಮೇಲಿದ್ದಾರೆ, ಅಲ್ಲ ಬೇಲು ಜೈಲು ನೀವು ಇಲ್ಲಿಯವರೆಗೆ ಒಂದು ಮಾತನ್ನ ನಾನು ನಿಮ್ಮ ಹತ್ರನೇ ಕೇಳಿಸ್ಕೊಂಡಿದ್ದು. ಬೆಳಗ್ಗೆಯಿಂದ ನಾನು TV ನೋಡಿರಲಿಲ್ಲ. ಅವ್ರ ಹತ್ರ ಒಂದೇ ಒಂದು ರೂಪಾಯಿನ ರಿಕವರ್ ಮಾಡ್ಕೊಳಕ್ಕಾಗಿಲ್ಲ ಸರ್ಕಾರದ ಕೈನಲ್ಲಿ. ಅವ್ರನ್ನ ಎಲ್ಲ ಕೇಸ್ಗಳಲ್ಲೂ ಬಾಯಿಜ್ಜತ್ ಅವ್ರನ್ನ ಬಿಡುಗಡೆ ಮಾಡಿದೆ. ಇನ್ನು ಯಾವ ಕೇಸ್ಗಳು ಬಾಕಿ ಇದ್ದಾವೆ ಆ ಕೇಸ್ಗಳ ಬಗ್ಗೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ.
ಅವ್ರ ಅಪರಾಧಿ ಅಂತನೂ ಆಗಿದ್ರೆ ಜೈಲಿಗೆ ಹೋಗ್ಲಿ, ವಿ ಆರ್ ನಾಟ್ ಬಾದರ್. ನನ್ನ ಪ್ರಶ್ನೆ ಇಷ್ಟೇ, ಅವ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಅಲ್ಲ, ಜನಾರ್ದನ್ ರೆಡ್ಡಿ ಎಲ್ಲಿ ಸವಾಲ್ ಆಗ್ತಾರೆ, ಎಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸುಪ್ರೀಂ ಕೋರ್ಟ್ ಅವ್ರಿಗೆ ಬಳ್ಳಾರಿಗೆ ಹೋಗ್ಬೇಡ ಅಂತಿದೆ, ಎಲ್ಲೂ ಹೋಗಂಗಿಲ್ಲ. ಅವರು ಬಳ್ಳಾರಿ ಆಚೆ ಇದ್ದಾರೆ. ಬಳ್ಳಾರಿ ಆಚೆ ಅಂದ್ರೆ ಬಳ್ಳಾರಿ ಎಲೆಕ್ಷನ್ ಇರೋದು. ಹಾಗಾದ್ರೆ ನೀವು ಸವಾಲ್ ಹಾಕಿದ್ರೆ ಅದಕ್ಕೆ ವ್ಯಾಲಿಡಿಟಿ ಏನಿದೆ? ಅಲ್ಲ, ವ್ಯಾಲಿಡಿಟಿ ಪ್ರಶ್ನೆ ಬರೋದಿಲ್ಲ ರೀ ಅದಕ್ಕೆ. ಇವರು ಇತಿಹಾಸದ ಬಗ್ಗೆ ಮಾತನಾಡಿದಂತ ಸಮಯದಲ್ಲಿ ಅವ್ರಿಗೆ ಕೋರ್ಟ್ನ ರೆಸ್ಟ್ರಿಕ್ಷನ್ ಇರೋ ಕಾರಣಕ್ಕೋಸ್ಕರವಾಗಿ ಮೊಳಕಾಲ್ಮೂರಿನಲ್ಲಿ ಮಾತಾಡ್ಲಿ, ಇಲ್ಲ ಬೆಂಗಳೂರಿನಲ್ಲಿ ನಿಮ್ ಸ್ಟುಡಿಯೋ ಕರೀರಿ. ನೀವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಓಪನ್ ವಿ ಆರ್ ರೆಡಿ ಟು ಗಿವ್ ಯುವರ್ ಪ್ಲೇಸ್, ಪ್ಲಾಟ್ಫಾರ್ಮ್ ಕೊಡಕ್ಕೆ ರೆಡಿ ಇದೀವಿ. ಯಾರು ಈ ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ. ಹಾಗಾದ್ರೆ ಜೊತೆಗೆ ಬ್ರಿಜೇಶ್ ಬೆಂಗಳೂರಿನಲ್ಲೇ ಮಾತಾಡಿ. ಎಸ್, ನಾವು ರೆಡಿ ಇದೀವಿ, ಬನ್ನಿ, ಬರ್ತೀರಾ? ಬರ್ತೀರಾ ಅಂತ ನೀವು ಕರಿಬೇಡಿ. ಎಲ್ಲದೂ ಜನಾರ್ದನ್ ರೆಡ್ಡಿ ರೆಡಿ ಇದ್ದಾರೆ, ನೀವು ಮಾತಾಡಿಸಿ. ಜನಾರ್ದನ್ ಶಿವಕುಮಾರ್ನ ಕರೀರಿ. ಬಳ್ಳಾರಿಯಿಂದ 45 ಕಿಲೋಮೀಟರ್ ದೂರ ಕೂತ್ಕೊಂಡು ಪ್ರೆಸ್ ಮೀಟ್ ಬರ್ಬೇಕಲ್ಲ ಅಂತ ಹೇಳಿ ನೀವು ನಾವೊಂದು ಓಪನ್ ಆಗಿ ಬರ್ಬೋದು, ಯಾರು ಬೇಕಾದ್ರೂ. ಎಸ್, ವಿ ಆರ್ ರೆಡಿ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ, ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಬರ್ತಾರೆ. ಎಸ್, ಬಿಜೆಪಿ ರೆಡಿ ಇದೆಯಾ ಅಂತ ಕೇಳ್ತಾರದ್ ನಾನೀಗ. ನಾನು ಕಾಂಗ್ರೆಸ್ ಕೇಳ್ತೀನಿ ನೆಕ್ಸ್ಟ್. ಬಿಜೆಪಿ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಶ್ರೀರಾಮುಲು ಇದಕ್ಕಿಂತ ಮೊದಲು ಸವಾಲ್ ಹಾಕಿರೋದು, ಜನಾರ್ದನ್ ರೆಡ್ಡಿ ಹಾಕಿರೋದು. ಇದು ಸ್ನೇಹಿತರ ರಾಜಕೀಯ ಸಂಕಟದಲ್ಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿರೋದು. ಫಸ್ಟ್ ಸವಾಲ್ ಹಾಕಿದ್ದು ಶ್ರೀರಾಮುಲು. ಸೊ ಶ್ರೀರಾಮುಲು ಬಿಜೆಪಿ ಎಲ್ಲಿದ್ದಾರೆ? ಶ್ರೀರಾಮುಲು ಸವಾಲ್ ಹಾಕಿದ್ದು ಅಭಿವೃದ್ಧಿ ಬಿಜೆಪಿ ಸರ್ಕಾರದಲ್ಲಿ ಆಯ್ತಾ, ನಿಮ್ ಸರ್ಕಾರದಲ್ಲಿ ಆಯ್ತಾ? ಎಳೆ ಎಳೆಯಾಗಿ ಮಾತಾಡ್ತೀವಿ, ವೈಟ್ ಪೇಪರ್ ತನ್ನಿ ಅಂತ ಶ್ರೀರಾಮುಲು ಹೇಳಿದ್ರು. ಹಾಗಾಗಿ ಬಿಜೆಪಿ ಸ್ಟುಡಿಯೋಗೆ ಬರಕ್ ರೆಡಿ ಇದೆಯಾ? ಅಲ್ಲ, ನಾನು ಹೇಳ್ತಾ ಇದ್ದು ಶ್ರೀರಾಮುಲು ಖಂಡಿತ ಬರ್ತಾರೆ. ನಾನು ಶ್ರೀರಾಮುಲು ಕಳಿಸ್ಕೊಡ್ತೀನಿ. ಎಸ್ ಎಸ್, ಬ್ರಿಜೇಶ್ ಕಾಳಪ್ಪವ್ರೆ, ಇವತ್ತು ಬಳ್ಳಾರಿ ಅಭಿವೃದ್ಧಿ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಳೆದ ಒಂದು ವಾರದಿಂದ ಚರ್ಚೆ ನಡೀತದೆ. ಇವತ್ತು ಬಳ್ಳಾರಿನ ಲೂಟಿ ಮಾಡಿದವರು ಅಂತ ನೀವು ಆರೋಪ ಮಾಡ್ತೀರಿ, ಜೈಲಿಗೆ ಹೋದವರು ಅಂತ ಕಾಂಗ್ರೆಸ್ನವ್ರು ಹೇಳ್ತೀರಿ. ಇವತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಪರವಾಗಿ ನೇರವಾಗಿ ಮೊಳಕಾಲ್ಮೂರಲ್ಲಿ ಕೂತ್ಕೊಂಡು ನೇರವಾಗಿ ಹಾಕಿದರೆ ಕಾಂಗ್ರೆಸ್ ಸರ್ಕಾರ, ಜೆಡಿಎಸ್ ಸರ್ಕಾರದ ಅಭಿವೃದ್ಧಿ ಏನು, ನನ್ನ ಸರ್ಕಾರ ಅಂದರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಆದಂಥ ಬಳ್ಳಾರಿ ಅಭಿವೃದ್ಧಿ ಏನು, ಇವರು ಬಳ್ಳಾರಿ ಲೂಟಿ ಮಾಡಿದವರು ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ 4 ವರ್ಷ ಜೈಲಿಗೆ ಕಳಿಸ್ರಿ ಅನ್ಯಾಯವಾಗಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡ್ತು, ಒಂದೇ ₹1 ನೀವು ವಶಪಡಿಸೋಕ್ಕಾಗಿಲ್ಲ. ಬೆಂಗಳೂರಿನಿಂದ 320 ಕಿಲೋಮೀಟರ್ ಪಾದಯಾತ್ರೆ ಹೋದ್ರಿ, ಇಡೀ ಸಾವಿರಾರು ಜನ ಹೋದ್ರಿ, ಡ್ಯಾನ್ಸ್ ಮಾಡ್ಕೊಂಡು ಹೋದ್ರಿ. ಅದಾದ ನಂತರ ಅಧಿಕಾರ ಬಂತು, 1 ಲಕ್ಷ ಕೋಟಿ ಲೂಟಿ ಆಗಿದೆ, ಒಂದೊಂದು ಪೈಸಾ ನಾನು ಆ ಖಜಾನೆಗೆ ತರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸೊ ಅದಾಗಲಿಲ್ಲ. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿರ್ಬೋದು, ಅವ್ರ ಮೇಲೆ ಆರೋಪ ಇರ್ಬೋದು, ಸುಪ್ರೀಂ ಕೋರ್ಟ್ ನಿರ್ಬಂಧ ಹಾಕಿದೆ, ಬಳ್ಳಾರಿಗೆ ಹೋಗಂಗಿಲ್ಲ, ಎಲೆಕ್ಷನ್ ಹೋಗಂಗಿಲ್ಲ, ಸ್ಟ್ರಾಟಜಿ ಮಾಡಂಗಿಲ್ಲ. DK ಶಿವಕುಮಾರ್ ಯಾವ ರೀತಿ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ತಾರೋ ಅದಕ್ಕಿಂತ ಡಬಲ್ ಸ್ಟ್ರಾಟಜಿ ಮಾಡ್ತಕ್ಕಂಥ ಶಕ್ತಿ ಜನಾರ್ದನ್ ರೆಡ್ಡಿಗಿದೆ, ಆದರೆ ಹೋಗಂಗಿಲ್ಲ. ಆದರೆ ಈ ಸವಾಲು ಪಾರ್ಟಿ ಸವಾಲನ್ನು ಕಾಂಗ್ರೆಸ್ ಸ್ವೀಕರಿಸುತ್ತಾ? ನೋಡಿ ಹೂಗಾರ್ ಅವರೇ, ಮೊದಲನೇದಾಗಿ ನಾವು ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ, ಅದು ಮೊದಲನೇದಾಗಿ ಜನಾರ್ದನ್ ರೆಡ್ಡಿಯವರ ಮೇಲೆ ಇದ್ದಿದ್ದ ಪ್ರಾಸಿಕ್ಯೂಷನ್ನು ಸ್ಟೇಟ್ ಗವರ್ಮೆಂಟ್ ಮಾಡ್ತಿರ್ಲಿಲ್ಲ, ಲೋಕಾಯುಕ್ತದಿಂದ ಹೋಯ್ತು. ಆಯ್ತಾ, ಲೋಕಾಯುಕ್ತದಿಂದ ಅದು ಹೋಗಿದ್ದು CBIಗೆ. ಹೌದು. ಸೊ CBI ಇದರಲ್ಲಿ ಪ್ರಾಸಿಕ್ಯೂಷನ್ ಏಜೆನ್ಸಿ. ಸೊ CBI ಇವತ್ತು ನಿಮ್ಗೆ ಗೊತ್ತಿದೆ ಯಾವ ಥರದ್ದು ಡೈರೆಕ್ಟರ್ಸ್ನ ಮೋದಿ ಸರ್ಕಾರ ನೇಮಿಸಿದೆ ಅಂತನ್ನುವಂಥದ್ದು ಇವತ್ತು ಇಡೀ ಪ್ರಪಂಚಕ್ಕೆ ಬಹಿರಂಗ ಆಗಿದೆ. ಅದರಲ್ಲಿ ಯಾವ ಲೆಕ್ಕದಲ್ಲಿ ಇವರು CBI ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ತಿರೋದಂತ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಆ ವಿಚಾರ. ಸೊ ಆ ಕಾರಣದಿಂದ ಇವತ್ತು ಯಾರ್ಯಾರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ CBI ಮೂಲಕ ಅನ್ನುವಂಥದ್ದು ಇವತ್ತು ನಿಮ್ಮ ಹತ್ರ ಪಟ್ಟಿ ಇದೆ. ಇವಾಗ ಜನಾರ್ದನ್ ರೆಡ್ಡಿ ಸಿಕ್ಕಿದ್ದು ಅದೇ ಅಂತನಾ ಕ್ಲೀನ್ ಚಿಟ್? ಒಂದು ನಿಮಿಷ, ನಾನು ಅದೇ ಹೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇವಾಗ ಗಡಿಪಾರ್ ಆಗಿದ್ದಾರೆ, ಅವರು ಬಳ್ಳಾರಿಗೆ ಹೋಗಂಗಿಲ್ಲ. ಆಯ್ತಾ, ಅದೇ ತರ ಅಮಿತ್ ಶಾ ಅವರು ಗಡಿಪಾರ್ ಆಗಿದ್ರು, ಅವರು ಗುಜರಾತ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಬಟ್ ಸರ್ಕಾರ ಚೇಂಜ್ ಆಯಿತು, CBI ಇವ್ರ ಕೈಗೆ ಬಂತು. ನ್ಯಾಚುರಲಿ ಇವತ್ತು ಅಮಿತ್ ಶಾ ಕ್ಲೀನ್ ಚಿಟ್ ಸಿಕ್ತು, ಜನಾರ್ದನ್ ರೆಡ್ಡಿ ಕ್ಲೀನ್ ಚಿಟ್ ಸಿಕ್ತು, ಯಡಿಯೂರಪ್ಪನವರು ಕ್ಲೀನ್ ಚಿಟ್ ಸಿಕ್ತು. ಎಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಕೊಂಡು ಇವಾಗ CBI ಗತಿ ಏನಾಗಿದೆ ಅನ್ನೋಂಥದ್ದು ಇವತ್ತು ಇಡೀ ಪ್ರಪಂಚ ಗೊತ್ತಾಗಿದೆ. ನೋಡಿ, ಇವಾಗ CBI ಡೈರೆಕ್ಟರ್ ಅಲೋಕ್ ವರ್ಮಾ ಅವ್ರ ನೇಮಕಾತಿ. ಒಂದು ನಿಮಿಷ, ಇದು ಬ್ಯಾಕ್ಗ್ರೌಂಡ್ ಹೇಳಲೇಬೇಕು. ಅಲೋಕ್ ವರ್ಮಾ ಇವತ್ತು ಒಂದು ಪೆಟಿಷನ್ ಹಾಕಿದ್ದಾರೆ. ಪೆಟಿಷನ್ ಅಲ್ಲಿ ಇವತ್ತು ರಫೇಲ್ ವಿಚಾರದಲ್ಲಿ ನಾನು ಮಾಡೋ ಸಂದರ್ಭದಲ್ಲಿ ಅವ್ರು ತೆಗೆದುಹಾಕಿದ್ರು ಅಂತ ಸ್ಪೆಷಲ್ ಡೈರೆಕ್ಟರ್ ಒಬ್ರು ಇದ್ರು. ಇವಾಗ ಹೊಸಬ್ರು ಯಾರು ಬಂದಿದ್ದಾರೆ, ರಾವ್ ಅನ್ನೋಂಥವ್ರು, ಅವರು ಕಳಂಕಿತ ಅಂತ ಇವಾಗ ಗೊತ್ತಾಗಿದೆ.
ಸೊ ಮೋದಿ ಸರ್ಕಾರ ಸತತವಾಗಿ ಸಿಬಿಐ ಡೈರೆಕ್ಟರ್ ಯಾರ್ಯಾರು ಮಾಡಿದ್ದಾರೆ ಎಲ್ಲ ಕಳಂಕಿತರನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಳ್ಳಾರಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ರಿ. ಅಲ್ಲ, ನೀವು ಅವ್ರೇನ್ ಹೇಳಿದ್ರಲ್ಲ, ಸಿಬಿಐ ಇಂದ ನಮ್ಗೆ ಏನು ವಶಪಡಿಸಿಲ್ಲ, ನೀವು ಅಂದ್ರೆ ಏನು ದುಡ್ಡು ತಗೊಳಕ್ಕಾಗಿಲ್ಲ. ಸಿಬಿಐ ನಾನು ಕೂಡ ಪಾದಯಾತ್ರೆಯಲ್ಲಿ ಕೊನೆಯ ಸಮಾವೇಶಕ್ಕೆ ನಾನು ಕೂಡ ರಿಪೋರ್ಟಿಂಗ್ ಹೋಗಿದ್ದೆ ಒಂದು ಚಾನಲ್ ಇದ್ದಾಗ. ಸಿದ್ದರಾಮಯ್ಯ ಆವೇಶದಲ್ಲಿ ಹೇಳಿದ್ರು, ನನ್ನ ಸರ್ಕಾರಕ್ಕೆ ನೀವು ಅಂದ್ರೆ ಬೆಂಬಲ ಕೊಡಿ, ನಮ್ಮ ಪಕ್ಷಕ್ಕೆ ಆಡಳಿತಕ್ಕೆ ಬಂದ ಮೇಲೆ 1 ಲಕ್ಷಕ್ಕೂ ಹೆಚ್ಚು ಕೋಟಿ ಏನು ಲೂಟಿ ಆಗಿದೆ, 1 ಲಕ್ಷ ಯಾರ್ಯಾರು ಲೂಟಿ ಮಾಡಿದ್ದಾರೆ, 1 ರೂಪಾಯಿ ಕೂಡ ನಾನು ವಸೂಲಿ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲ, ಅದನ್ನ ಜನರಲ್ಲಿ ಕೇಳಿದ್ರು, 1 ಕೋಟಿನೂ ಕೂಡ ನನ್ನ ಹತ್ರ ವಸೂಲಿ ಮಾಡಕ್ಕಾಗಿಲ್ಲ. ನೀವು ಇವಾಗ ಯಾವುದೇ ಮುಖ್ಯಮಂತ್ರಿ ಆದ್ರೂ ಕೂಡ ಲಕ್ಷ್ಮಣ್, ನಿಮ್ಗೆ ಒಂದು ವಿಚಾರ ಗೊತ್ತಿರುತ್ತೆ, ಅವ್ರು ಇವಾಗ ಸಿಬಿಐ ಮೂಲಕನೇ ಅವ್ರು ಆಕ್ಟ್ ಮಾಡ್ಬೇಕಾಗಿರುವಂತದ್ದು. ಏನಕ್ಕೆ ಸಿಬಿಐ ಇಸ್ ಎ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ. ಸಿಬಿಐ ಇವ್ರ ಕೈಯಲ್ಲಿದೆ, ಇವ್ರ ಜೋಬಲ್ಲಿದೆ. ಅಂತವ್ರು ನೀವು ಹೇಗೆ ಹಿಡಿತೀರಿ ನೀವು ಹೇಳಿ? ಸಿಬಿಐ ಇವತ್ತು ಇಡೀ ಪ್ರಪಂಚಕ್ಕೆ ಕಾಣಿಸಿರೋ ರೀತಿಯಲ್ಲಿ ಇವತ್ತು ಮೋದಿ ಸರ್ಕಾರದ ಜೋಬಲ್ಲಿದೆ. ಅವ್ರು ಹೇಳ್ದಂಗೆ ನಡಿಬೇಕು, ಇಲ್ಲ ಅಲ್ಲಿ ಆಗಲ್ಲ. ಇಲ್ಲಾಂದ್ರೆ ನೀವು ಹೇಳ್ದಂಗೆ ಕೇಳ್ತಾ ಇದೆ, ನಿಮ್ ಜೋಬಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಅಕ್ವಿಟಲ್ ಆಗ್ತಾ ಇದಾರೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಅಂತ. ಇಲ್ಲ ರೀ, ಇದೆಲ್ಲ ಬರೀ ಸುಳ್ಳು, ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಜನಾರ್ದನ್ ರೆಡ್ಡಿ ಮೇಲೆ ಇದ್ದಂತ ಎಲ್ಲ ಕೇಸ್ಗಳು ಇಡಿಗಳು ಹಾಕಿದ್ದಂತ ಕೇಸ್ಗಳು, ಆ ಎಲ್ಲ ಕೇಸ್ಗಳು ಇವರು ಯಾವ್ಯಾವುದಕ್ಕೆ ಇವ್ರ ಮೇಲೆ ಆರೋಪ ಆಯ್ತೋ ಎಲ್ಲದಕ್ಕೂ ಸಾಕ್ಷಿ ಪುರಾವೆ ದಾಖಲೆ ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರ ಹತ್ರ ವಶ ಮಾಡ್ಕೊಂಡಿದ್ದಂತ ಹೆಲಿಕಾಪ್ಟರ್ ಇರ್ಬೋದು, ಅವರ ಮನೆ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಎಲ್ಲವನ್ನೂ ಸಹ ವಾಪಸ್ ಕೊಟ್ಟಿದೆ. ಕ್ಯಾಶ್ ಸಹಿತ ವಶಪಡಿಸ್ಕೊಂಡಿದ್ದೇನೆ, ವಾಪಸ್ ಕೊಟ್ಟಿದೆ. ಗೌರವಯುತವಾಗಿ ವಾಪಸ್ ಕೊಟ್ಟಿದೆ. ಬೇಲ್ಕೇರಿ ಬಗ್ಗೆ ಯಾಕೆ ಮಾತಾಡಲ್ಲ? ಬೇಲ್ಕೇರಿ ರಾಜ್ಯನೇ ಮಾಡಿದ್ದು, ಬೇಲ್ಕೇರಿ ಹಗರಣಲ್ಲೂ ಸಹ ಬಂದಿದ್ದು, ಕ್ಲೀನ್ ಚಿಟ್ ಕೊಡ್ತು, ಏನು ಮಾಡಕ್ಕಾಗ್ಲಿಲ್ಲ ಇವ್ರ ಕೈನಲ್ಲಿ. ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇರೋದು ಭಾರತೀಯ ಜನತಾ ಪಕ್ಷದ ನಿಲುವಿಗೆ ಪೂರಕವಾಗಿದೆ. ಜನಾರ್ದನ್ ರೆಡ್ಡಿ ಮಾತುಗಳು ಭಾರತೀಯ ಜನತಾ ಪಕ್ಷ ಸ್ಟ್ಯಾಂಡ್ ಅನ್ನ ಎಂಡಾರ್ಸ್ ಮಾಡುತ್ತೆ. ಇಲ್ಲ, ನಿಲುವು ಪ್ರಶ್ನೆ ಇಲ್ಲ ನೋಡಿ. ನನಗೆ ಪ್ರಶ್ನೆ ಇಲ್ಲಿ, ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯನ್ನ ತರಬೇಡಿ ನೀವು. ಅವ್ರು ಬಿಜೆಪಿ ನಾನು ಬಿಜೆಪಿ ಕರ್ಕೊಂಡ್ ಬರ್ತೀನಿ ಅಂತ ಹಿಂದೆ ಬಿಜೆಪಿ ಒಂದ್ ಹೇಳ್ತಾ ಇರುವಂತದ್ದು ಅಲ್ರಿ. ಒಂದ್ ಹೇಳ್ತಾ ಇರೋದು, ಜನಾರ್ದನ್ ರೆಡ್ಡಿ ಅವರು ಸವಾಲು ಹಾಕಿದ್ದಾರೆ. ಆದ್ರೆ ಯಡಿಯೂರಪ್ಪನವ್ರು ಹಾಕಿರುವಂತ ಸವಾಲಲ್ಲ. ಶ್ರೀರಾಮುಲು ಹಾಕಿದಾರಲ್ಲ, ಮತ್ತೆ ಈ ಶ್ರೀರಾಮುಲು ಹಾಕಿದ್ದಾರೆ. ಜನಾರ್ದನ್ ಬಿಡಿ, ನಿಮ್ಮ ಪಾರ್ಟಿಗೆ ಸಂಬಂಧ ಇಲ್ಲಲ್ವಾ? ಶ್ರೀರಾಮುಲು ಅವ್ರನ್ನ ಕಳಿಸ್ಕೊಡ್ತೀವಿ ನಾವು. ಎಸ್ ನಾನು ಬೇಕು ಅಂತೀನಿ. ಬಳ್ಳಾರಿ ಯಾಕೆ ಇಷ್ಟೊಂದು ಬಿಸಿ ಆಗ್ತಾ ಇದೆ? ಬಳ್ಳಾರಿಯ ಚುನಾವಣೆ ಏನಿದೆ ಅದು ರಾಜ್ಯ ರಾಜಕಾರಣದ ಧ್ರುವೀಕರಣಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತಾ, ಕಾಳೆ ಊದುತ್ತಾ? ಯಾಕೆ ಇಷ್ಟೊಂದು ಪ್ರೆಸ್ಟೀಜ್ ಆಗಿ ತಗೊಂಡಿದ್ದಾರೆ? ಬಳ್ಳಾರಿ ಸೋತ್ರು ಗೆದ್ರು ಏನು ಆಗಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಪ್ರೆಸ್ಟೀಜ್ ಆಗ್ತಾ ಇದೆ? ಸೊ ಹಾಗಾದ್ರೆ ಬಳ್ಳಾರಿ ನಡೀತಾ ಇರೋದು ಜಾತಿ ರಾಜಕಾರಣನ, ಅಥವಾ ವ್ಯಕ್ತಿ ರಾಜಕಾರಣನ, ಅಥವಾ ಭವಿಷ್ಯದ ರಾಜಕೀಯದ ಸ್ಥಾನಮಾನದ ಒಂದು ಪೈಪೋಟಿ ಇದೆಯಾ? ಬಳ್ಳಾರಿ ಬ್ಯಾಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ದಿನೇ ದಿನೇ ಅದು ಕುತೂಹಲದ ಕೇಂದ್ರ ಆಗ್ತಾ ಇದೆ. ಬಳ್ಳಾರಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇದೆ? ಇಡೀ ರಾಜ್ಯದ 5 ಉಪಚುನಾವಣೆ ಆಗ್ತಾ ಇದ್ರು ಕೂಡ ಬಳ್ಳಾರಿ ಒಂದು ಪ್ರೆಸ್ಟಿಜಿಯಸ್ ಕಾನ್ಸ್ಟಿಟ್ಯೂನ್ಸಿ ಆಗ್ತಾ ಇದೆ. ಪೊಲಿಟಿಕಲ್ ಪೋಲರೈಸೇಷನ್ಗೆ ಇದು ಎಡೆ ಮಾಡಿಕೊಡುತ್ತಾ JDS ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅನ್ನೋದು. ಸೊ ಹಾಗಿದ್ರೆ ಇವತ್ತಿನ ಅಖಾಡದಲ್ಲಿ ಶ್ರೀರಾಮುಲು ಕೂಡ ಗುಡುಗಿದ್ದಾರೆ, DK ಶಿವಕುಮಾರ್ ಕೂಡ ಏಟನ್ನು ಕೊಟ್ಟಿದ್ದಾರೆ. ಸೊ ಬಳ್ಳಾರಿಯ ಧೂಳಲ್ಲಿ ಯಾರ ಮೈಗೆ ಏನೇನು ಅಂಟ್ಕೊಳ್ತಾ ಇದೆ ಗೊತ್ತಿಲ್ಲ. ಇವತ್ತು ಮಾತುಗಳನ್ನ ಕೇಳಿಸ್ಕೊಳ್ಳಿ. ಅವ್ರು ಯಾರು ಕೂಡ ರಾಜಕೀಯ ತಂತ್ರದಲ್ಲಿ ಇದೊಂದು ಕೂಡ ತಂತ್ರ, ಅದು ನಾವು ಅಲ್ಲ, ಭಯ ಅಲ್ಲ, ಆ ತಂತ್ರದಲ್ಲಿ ಬೀಳಬಾರ್ದು. ಯಾವ ವ್ಯಕ್ತಿ ಕೂಡ ನೇರವಾಗಿ ಮಾತಾಡ್ತಾನೆ ಅವನು ನಂಬಬಹುದು. ಅಣ್ಣ ತಮ್ಮ ಅಂದೇಳಿ ನಾಟಕೀಯವಾದಂಥ ಮಾತುಗಳು ಮಾತಾಡ್ತಾ ಅದು ಭಾಳ ಡೇಂಜರಸ್. ಆ ತಂತ್ರ ರಾಮುಲು ಅವ್ರ ಹತ್ರ ನಡೆಯಲ್ಲ. ನನಗೆ ವೈಯಕ್ತಿಕವಾಗಿ ಅವ್ರು ನಾನು ಗೌರವವನ್ನು ಕೊಡ್ಬೋದು. ಅವ್ರು ಅಣ್ಣನಂತ ಶಬ್ದ ಬಳಕೆಯನ್ನು ಮಾಡಿದನೋ ಅದನ್ನ ತಪ್ಪನ್ನ ಕೇಳೋಕೆ ಹೋಗಲ್ಲ. ಆದರೆ ಇದು ಚುನಾವಣೆ ಏನಿದೆನೋ, ಚುನಾವಣೆಯಲ್ಲಿ ಏನಿದೆನೋ ಇದೊಂದು ತಂತ್ರ ಆಗಿರೋ ಕಾರಣ ಆ ತಂತ್ರದಲ್ಲಿ ಸಿಗಾಕೊಂಡಂತ ರಾಮುಲು ಅಲ್ಲ. ಅವ್ರಿಗೆ ಎಷ್ಟು ರಾಜಕಾರಣದಲ್ಲಿ ಅನುಭವ ಇದೆನೋ ನನಗೆ ಅಷ್ಟು ರಾಜಕಾರಣದಲ್ಲಿ ಅನುಭವ ಇದೆ. ಅವ್ರು ಯಾವ ಶಾಲೆಯಲ್ಲಿ ಓದ್ಕೊಂಡಿದ್ದಾರೆ ಅದೇ ಶಾಲೆಯಲ್ಲಿ ನಾನು ಓದ್ಕೊಂಡಿದ್ದೀನಿ. ಹಂಗಾಗಿ ಶ್ರೀರಾಮುಲು ಅಷ್ಟು ದಡ್ಡೇನಲ್ಲ ರಾಜಕಾರಣದಲ್ಲಿ. ಅಲ್ಲ, DK ಡೇಂಜರ್ ಅನ್ನೋದಕ್ಕಿಂತ ಇವತ್ತು ಚುನಾವಣೆಯಲ್ಲಿ ಅವರು ಒಂದು ಪಕ್ಷದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಾ. ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಅವ್ರಿಗೆ ಎಷ್ಟು ಜಾಣತನ ಇದೆನೋ, ಅವ್ರಿಗೆ ಎಷ್ಟು ಬುದ್ಧಿವಂತಿಕೆ ಇದೆನೋ ಅಷ್ಟು ಬುದ್ಧಿವಂತಿಕೆ ನನಗೆ ಕೂಡ ಇದೆ. ಅವರು ನೋಡ್ರಿ, ಅವ್ರೇನು ದೊಡ್ಡ ಸತ್ಯ ಹರಿಶ್ಚಂದ್ರನಲ್ಲ. ನೋಡ್ರಿ, ಅವ್ರ ಮನೆಯಲ್ಲಿ 100 ಕೋಟಿ ರೂಪಾಯಿ ಅನ್ನೋದ ಅನುವಾದ ಸಿಕ್ಕಿದೆ. ಇವತ್ತು ಅವರು ಆರೋಪಿ ಆಗಿದ್ದಾರೆ. ಅವ್ರ ಮನೇಲಿ 100 ಕೋಟಿ ರೂಪಾಯಿ ಹಣ ಸಿಕ್ಕಿ ಅವರು ಆರೋಪಿ ಆಗಿದ್ದಾನ. ಬೊಬ್ಬೆ ಹಿಡ್ಕೊಂಡು ಬಳ್ಳಾರಿ ತನಕ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡ್ಕೊಂಬಂದ್ರಿ. ನಿಮ್ಗೆ ಸ್ವಲ್ಪ ಮಾನವತೆ ಇರಬೇಕಲ್ಲ.
ಇವತ್ತು ಶ್ರೀರಾಮುಲವರು ಜನಾರ್ದನ್ ರೆಡ್ಡಿ ಅವರು ಕೆಟ್ಟವ್ರು ಅಂತೇಳಿ ಬೊಬ್ಬೆ ಹೊಡ್ಕೊಂಡು ನಾಟಕ ಮಾಡ್ಕೊಂತ ಬಳ್ಳಾರಿ ತನಕ ಬಂದ್ರಿ. ಇವತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಆರೋಪಿಯಾಗಿ ಅವರೇ ಇವತ್ತು ಮನೆಯಲ್ಲಿ ಬ್ಲ್ಯಾಕ್ ಮನಿ ಸಿಕ್ಕಿದೆ. ಇವತ್ತು ನಾಳೆ ಒಳಗಡೆನೆ ಏನೇನು ಆಗ್ತದೆ ಕಾನೂನಾತ್ಮಕ ಏನಾಗುತ್ತೆ ನೋಡೋಣ. ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ 100 ಕೋಟಿ ಬ್ಲ್ಯಾಕ್ ಮನಿ ಸಿಕ್ಕಿದೆ, ನೀವೇನು ಸಾಚನ ಸತ್ಯಹರಿಚಂದ್ರ ಮೊಮ್ಮಗೇನಲ್ಲ, ನೀವು ಬಂದು ಮಾತಾಡ್ತೀರಿ, ನೀವು ಯಾವ ಸ್ಕೂಲಲ್ಲಿ ಓದಿ ನಾವು ಅದೇ ಸ್ಕೂಲಲ್ಲಿ ಓದಿವಿ ಅಂತ. ಡಿ ಕೆ ಶಿವಕುಮಾರ್ ಶ್ರೀರಾಮುಲು ಯಾವ ಸ್ಕೂಲಲ್ಲಿ ಗೊತ್ತಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ದೊಡ್ಡವರೇ ಬರಲಿ, ಪರವಾಗಿಲ್ಲ, ಬೇಕಾದಷ್ಟು ನೋಡಿದೀವಿ ನಾವು ಪಾಲಿಟಿಕ್ಸ್ ಅಲ್ಲಿ. ಇರ್ಲಿ, ಅವ್ರ ಡ್ಯೂಟಿ ಅವ್ರಿಗೆ ಯಾರು ಬೇಕಾದ್ರೂ ಅವ್ರು ಕರ್ಸ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಷ್ಟು ಬೇಕಾದ್ರೂ ಶಕ್ತಿ ಪ್ರಯೋಗ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಏನು ಹೊಸದಾಗೇನು ತಿದ್ದಕ್ಕೇನಾಗಲ್ವಲ್ಲ. ಬಳ್ಳಾರಿ ಮಕ್ಕಳೇ ಅಲ್ಲಂ ವೀರಭದ್ರಪ್ಪ ಅವರ ಇದನ್ನ ಹೊಡೆದಾಕ್ದವ್ರು ಅವರೇ. ಬಳ್ಳಾರಿ ಮಕ್ಕಳೇ ಇಡೀ ಜಿಲ್ಲೆನ ಬರ್ದು ಮಾಡಿ ನಿಲ್ಸಿರೋಂಥದ್ದು ಬಳ್ಳಾರಿ ಮಕ್ಕಳೇ ಎಲ್ಲ ಮಾಡಿರೋದು. ಅಂದ್ರೆ ಶ್ರೀರಂಗಿ ಯಾಕೆ ಏಕಾಂಗಿ ಆಯ್ತಾ, ಯಾರು ಆಗಿ ಏಕಾಂಗಿ ಮಾಡಿದ್ರು ಅನ್ನೋದು ಗೊತ್ತಲ್ಲ. ಪಾಪ ಏಕಾಂಗಿ ಆಗಿದ್ದು ಇಲ್ಲೇ ನಿಲ್ಸ್ಬೋದಾಯ್ತಲ್ಲ, ಇಲ್ಲೇ 5 ಕ್ಷೇತ್ರ ಇತ್ತು, ಇಲ್ಲೇ ನಿಲ್ಸ್ಬೋದಾಯ್ತಲ್ಲ, ಏಕಾಂಗಿಯಾಗಿ ಇಲ್ಲೇ ನಿಂತ್ಕೋಬೋದಾಯ್ತಲ್ಲ. ಇದು ಬಿಟ್ಬಿಟ್ಟು ಈ ಜಿಲ್ಲೆನೇ ಏಕಾಂಗಿ ಮಾಡ್ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ಮಾತಾಡೋ ಹಕ್ಕಿ ಏನು ಉಳ್ಕೊಂಡೇನಿಲ್ಲ. ನಾನೇ ಆಫರ್ ಕೊಟ್ಟವನು, ರೆಡಿ ಟು ಕಮ್ ಅಂತ ಹೇಳಿದೆ. ಪಾಪ ಅವ್ರು ಬರಲಿಲ್ಲ ಅಷ್ಟೇ. ಎಲ್ಲಿ ಬೇಕಾದ್ರೂ ರೆಡಿ ಇದ್ದೀನಿ ನಾನು. 24 ನೋಟಿಸ್ ಕೊಡಿ ಅಂತ ಹೇಳಿದ್ದೆ. ಇನ್ನು ಬರದೇ ಹೋದ್ಮೇಲೆ ನಾನೇನು ಹೋಗ್ಲಿ. ನಾನು ಮಧುಸೂದನ್ ಕೇಳಿಸ್ಕೊಂಡ್ರಲ್ಲ, ಡಿ ಕೆ ಶಿವಕುಮಾರ್ ಶ್ರೀರಾಮುಲು ಮಧ್ಯೆ ಇದು ಬಹಳ ಜಿದ್ದಿ ಆಗೋಗ್ಬಿಟ್ಟಿದೆ. ಒಂದು ರೀತಿ ಬಳ್ಳಾರಿಯ ಕುಸ್ತಿ ಅಂದ್ರೆ ನಮ್ಮ ಕಡೆ ಕೊನೆ ಕುಸ್ತಿ ಅಂತ ಹೇಳ್ತೀವಿ, ಕಡೆ ಕುಸ್ತಿ, ಅಷ್ಟು ಮಟ್ಟಿಗೆ ಪ್ರೆಸ್ಟೀಜ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಒಂದು ಶ್ರೀರಾಮುಲು. ಹಾಗಾದ್ರೆ ಈ ಚುನಾವಣೆ ಪೊಲಿಟಿಕಲ್ ಪೊಲರೈಸಿಗೆ ಕಾರಣ ಆಗತ್ತಾ? ಇಷ್ಟೊಂದು ಯಾಕೆ ಪ್ರೆಸ್ಟೀಜ್ ಆಗಿದೆ 5 ತಿಂಗಳ ಎಲೆಕ್ಷನ್ಗೆ? ಶಿವಮೊಗ್ಗದಲ್ಲಿ ಆಗ್ತಾ ಇಲ್ಲ, ಮಂಡ್ಯದಲ್ಲಿ ಆಗ್ತಾ ಇಲ್ಲ, ರಾಮನಗರದಲ್ಲಿ, ಬಳ್ಳಾರಿ ಯಾಕೆ ಎಷ್ಟೊಂದು ಪ್ರೆಸ್ಟೀಜ್ ಆಗಿ ತಗೊಂಡ್ರಿ ಅಂತ ಕಾಂಗ್ರೆಸ್ ನೀವಿಬ್ರು? ಇಲ್ಲ, ನನಗೆ ಡಿ ಕೆ ಶಿವಕುಮಾರ್ ಅವರ ನಡೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೋ, ರಾಮುಲು ಮೇಲೆ ಹೋರಾಟ ಮಾಡ್ತಾ ಇದ್ದಾರೋ, ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಹೋರಾಟ ಮಾಡ್ತಾ ಇದ್ದಾರೋ? ಈಗ ರಾಮುಲು ಯಾರ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಾ ಇದ್ದಾರೆ. ಲಿಂಗಾಯತ ಈ ವಿಷಯವನ್ನ ಅಲ್ಲ, ನಾನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಾ ಇದ್ದಾರೋ ಬಿಜೆಪಿ ಮೇಲೆ ಮಾಡ್ತಾ ಇದ್ದಾರೋ ಅಂತ ಅನುಮಾನ ಇರುವಂತದ್ದು. ಬ್ರಜೇಶ್ ಕಾಳಾಪುರ ಡಿ ಕೆ ಅವರು ಅಲ್ಲಿ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಷಮೆ ಕೇಳ್ಬಿಟ್ಟು ಬಂದ್ರು. ಇದು ಯಾರು ಹೊಡೆದಂತ ಗುಣ? ಇದು ಯಾರು ಹೊಡೆದಂತ ಗುಣ? ಸಿದ್ದರಾಮಯ್ಯನವ್ರು ಹೊಡೆದಂತ ಗುಣ, ಇದು ಕಾಂಗ್ರೆಸ್ ಹೊಡೆದಂತ ಗುಣ. ಇದು ಸಿದ್ದರಾಮಯ್ಯ ನೋಡಿ, ಡಿ ಕೆ ಶಿವಕುಮಾರ್ ಫೈಟ್ ಮಾಡ್ತಾ ಇರೋದು ಇನ್ಚಾರ್ಜ್ ತಗೊಂಡು ಬಳ್ಳಾರಿಯಲ್ಲಿ. ಕಾಂಗ್ರೆಸ್ ಪರ ಮಾಡ್ತಾ ಇದ್ರು, ಶ್ರೀರಾಮುಲು ಪರ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಪರ ಮಾಡ್ತಾರೋ ವಿರುದ್ಧ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಫ್ ದಿಸ್ ಬ್ಯಾಟಲ್ ಕನ್ಫ್ಯೂಷನ್ ಇದೆ ಅಂತ ಮಧುಸೂದನ್ಗೆ. ಇಲ್ಲ, ಅವ್ರೇನೋ ಅದ್ ಮಾತಾಡೋದು ಬೇಡ ಬಿಡಿ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ಅದು ಸುಮ್ಮನೆ ಹಗುರವಾಗಿ ಮಾತಾಡೋಂಥದ್ದು ಅವ್ರೇನೋ ಚಾಳಿ ಅದು. ಬಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಒಂದ್ ನಿಮಿಷ, ನೀವು ಪ್ರಶ್ನೆ ಕೇಳ್ತಾ ಇಲ್ಲ, ನೀವು ನನ್ನ ಜೊತೆ ಪ್ಯಾನಲಿಸ್ಟ್ ಆಗಿದ್ದೀರಾ. ನೀವು ನನ್ನ ಜೊತೆ ಪ್ಯಾನಲಿಸ್ಟ್ ಆಗಿದ್ದೀರಾ, ಪ್ಯಾನಲಿಸ್ಟ್ ಆಗಿರಿ. ನೀವು ಆಂಕರ್ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ ಜೊತೆ. ಇವಾಗ ಇಂಪಾರ್ಟೆಂಟ್ ವಿಷಯ ಏನು ಅಂತ ಶಿವಕುಮಾರ್ ಅವ್ರ ಮೇಲೆ ಇವತ್ತು ಕೇಸು ಗೀಸ್ ಅಂತೆಲ್ಲ ಮಾತಾಡಿದ್ರಲ್ಲ, ಅವ್ರ ಹತ್ರ ಬ್ಲಾಕ್ ಮನಿ ಸಿಕ್ಕಿದೆ, ಪ್ರಕಾರ ತನಿಖಾ ಸಂಸ್ಥೆ ಪ್ರಕಾರ ಅವರು ಎಲ್ಲಿಗೆ ಜೈಲಿಗೆ ಹೋಗ್ಬೋದು, ಹೊರಗೂ ಬರ್ಬೋದು. ಇವಾಗ ಅದ್ರ ಬಗ್ಗೆ ನಾವು ಮಾತಾಡೋಣ, ಇದ್ರ ಬಗ್ಗೆ ನಾವು ಮಾತಾಡೋಣ. ಅದೇನು ಅಂತ ಹೇಳಿದ್ರೆ, ಇವತ್ತು ಶಿವಕುಮಾರ್ ಅವರು ಎಷ್ಟು ಅವ್ರ ಆದಾಯ ತೆರಿಗೆ ಎಷ್ಟಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. 2017ರಲ್ಲಿ ಒಂದು ರೇಡ್ ಆಗುತ್ತೆ ಅವ್ರ ಮೇಲೆ. ಆ ಯಾವ ಸಂದರ್ಭದಲ್ಲಿ ರೇಡ್ ಆಗುವಂಥದ್ದು ಇವತ್ತು ಇಡೀ ಪ್ರಪಂಚ ಗೊತ್ತಿದೆ. ಅಹಮದ್ ಪಟೇಲ್ ಅವರು ಎಲೆಕ್ಷನ್ ಅಲ್ಲಿ, ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಅವ್ರ ಮೇಲೆ ರೇಡ್ ಆಗುತ್ತೆ. ರೇಡ್ ಆದಾಗ 13 ಶಾಸಕರನ್ನ ಇವ್ರು ಖರೀದಿ ಮಾಡ್ತಾರೆ ಬಿಜೆಪಿನವರು, ಇನ್ಕ್ಲೂಡಿಂಗ್ ಶಂಕರ್ ಸಿಂಗ್ ವಾಘೇಲಾ, ನಮ್ಮ CLP ಲೀಡರ್ ಇವ್ರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಯಾರು ಬರಲ್ಲ, ಖರೀದಿ ಆದ್ರು ಅಂತ ಹೇಳ್ಬೇಕು. ಖರೀದಿ ಆದ್ರು. ಸೊ ಖರೀದಿ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡು ತಾನೇ ತಗೊಂಡು ಖರೀದಿ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಇವ್ರು ಕೇಸ್ ಮಾಡ್ತಾರೆ. ಯಾಕಪ್ಪ ಇವ್ರನ್ನೆಲ್ಲ ನೀವು ಪ್ರೊಟೆಕ್ಷನ್ ಏನು ಕೊಡ್ತಾ ಇದ್ದೀರಾ, ಅವ್ರನ್ನ ಬಿಡಿ ಅಂತ. ಆ ಸಂದರ್ಭದಲ್ಲಿ ಇದ್ದಿದ್ದ ಕೇಸ್ನ ಇವ್ರು ಮಾತಾಡಿ ಇವ್ರು ನಗೆಪಾಟ್ಲಾಗಲ್ಲ. ಯಾಕೆಂತ ಹೇಳಿದ್ರೆ ಡಿಮಾನಿಟೈಸೇಷನ್, ಒಂದ್ ನಿಮಿಷ, ಡಿಮಾನಿಟೈಸೇಷನ್ ಆದ್ಮೇಲೆ ಜನಾರ್ದನ್ ರೆಡ್ಡಿ ಮದುವೆ ಮಾಡಿಸ್ತಾರೆ, 500 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ. ಅವ್ರ ಮೇಲೆ ಕೇಸ್ ಆಗಿದ್ಯಾ? ಅವ್ರ ಮೇಲೆ ಬಿಜೆಪಿ ಅವ್ರು ಕೇಸ್ ಮಾಡಿದಾರಾ? ಕೇಂದ್ರ ಸರ್ಕಾರ ಕೇಸ್ ಮಾಡಿದ್ಯಾ? ಎಲ್ಲ ಪ್ರಪಂಚ ಇದ್ದಿದ್ದು ಟಿವಿಗಳೆಲ್ಲ ತೋರಿಸ್ತು ಎಷ್ಟು ದುಡ್ಡು ಖರ್ಚು ಮಾಡಿದಾರೆ ಒಂದು ಮದುವೆಗೋಸ್ಕರ ಅಂತ. ಒಂದೇ ಒಂದು ಕೇಸ್ ನಡೀತಾ ಅವ್ರ ಮೇಲೆ. ಬಟ್ ಯಾವುದೋ ಒಂದು ಚಿಕ್ಕ ಕೇಸಲ್ಲಿ ಇಲ್ಲ, ಶಿವಕುಮಾರ್ ಅವ್ರ ಮೇಲೆ ಕೇಸ್ ಮಾಡ್ತಿದ್ದಾರೆ. ಇದು ಜನಕ್ಕೆ ಕಣ್ ಕಾಣಿಸಲ್ವಾ?
ಜನಕ್ಕೆ ಇದರಲ್ಲಿ ಯಾವ ರಾಜಕೀಯ ನಡೀತಿದೆ ಅನ್ನೋದು ಜನಕ್ಕೆ ಏನು ಕುರುಡ್ರ ಇವರು ಎಲ್ಲ ಈಗ ಓಪನ್ ಆಗ್ತದಿಲ್ಲ. ಈಗ ಎಲ್ಲ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳು, ಸವಾಲು ಪಾರ್ಟಿ ಸವಾಲು ಇಷ್ಟು ದಿವಸ ಆಗ್ತಾನೆ ಇರಲಿಲ್ಲ. ಬಳ್ಳಾರಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಯಾಕೆಂದ್ರೆ ಅವ್ರು ಸೋಲ್ತಿದಾರೆ, ಅದಕ್ಕೋಸ್ಕರ ಚುನಾವಣೆ ಶಿವಕುಮಾರ್ ಬಿಜೆಪಿ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಅಂತ ಯಡಿಯೂರಪ್ಪ ಮೊನ್ನೆ ಹೇಳಿದ್ರು. ಶಿವಕುಮಾರ್ ಬಿಜೆಪಿ ಹೆಲ್ಪ್ ಮಾಡ್ತಾ ಇದಾರೆ, ಸುಮ್ಮನೆ ಮಾತಾಡಬೇಡಿ ಅಂತ ಹೇಳ್ತಾರೆ ಬಿಜೆಪಿ. ಯಾರು ಪರ ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಮಧುಸೂದನ್ ಎತ್ತಿರೋ ಪ್ರಶ್ನೆ. ಇವಾಗ ಮಧುಸೂದನ್ ಅವ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ತಾನೇ ಹೇಳಿದ್ರು ಬಾ ಇಜ್ಜತ್ ಅವ್ರು ಇದಾಗೋಗಿದೆ. ಹಾಗಿದ್ರೆ ಏನಕ್ಕಪ್ಪ ನೀವು ಅವ್ರನ್ನ ಕರೆಸ್ತಾ ಇಲ್ಲ, ಬಿಜೆಪಿಗೆ ಯಾಕೆ ಸೇರಿಸ್ತಾ ಇಲ್ಲ? ಇದನ್ನ ಅಲ್ಲೇ ಬಂದ್ ಮಾತಾಡ್ಬೋದು, ಅಲ್ಲೇ ಮಾತಾಡ್ಬೋದಿತ್ತಲ್ಲ. ಬಾ ಇಜ್ಜತ್ ಅಂತ ಇವ್ರು ಇವಾಗ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಅವ್ರು ಅಷ್ಟೆಲ್ಲ ಮಾತಾಡ್ತಾರೆ, ಅಷ್ಟೆಲ್ಲ ಕ್ರೆಡಿಟ್ ಕೊಡ್ತಾರೆ. ಅವ್ರನ್ನ ಯಾಕೆ ಸೇರಿಸ್ಕೊತಾರೆ? ಇವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಹೇಳ್ತಾರೆ, ಬಿಜೆಪಿಲೇ ಇಲ್ಲ ಅವರು ಅಂತ. ಬಾ ಇಜ್ಜತ್ ಅಂತ ಹೇಳ್ತಾರಲ್ಲ ಇವರು. ಮಧುಸೂದನ್ ಈಗ ನಾವು ತೀರ್ಮಾನ ಮಾಡ್ತೀವಿ ಅದನ್ನ. ಮಧುಸೂದನ್ ಈಗ ಶ್ರೀರಾಮುಲು ಅಂತ ಹೇಳಿ ಕೋರ್ಟ್ ಅದು ಹೇಳಿರುವಂತದ್ದು, ಮಧುಸೂದನ್ ಹೇಳಿರೋದಲ್ಲ. ಹಾಗಿದ್ರೆ ಒಳ್ಳೆಯವ್ರನ್ನ ಏನಕ್ಕೆ ಹೊರಗಡೆ ಇಡ್ತೀರಾ? ಒಳ್ಳೆಯವ್ರನ್ನ ಏನಕ್ಕೆ ಹೊರಗಡೆ ಇಡ್ತೀರಾ? ಇದರ ಅವ್ನ್ ಕಳ್ಳ ಇಲ್ಲಾಂದ್ರೆ ಒಳ್ಳೆಯವನು. ಒಳ್ಳೆಯವ್ರಯ್ಯ ಅವ್ರ ಒಳ್ಳೆ ನಿಮಗ್ ಗೊತ್ತಿರ್ಬೇಕು. ಅಲ್ಲ ಇರ್ಲಿ ಅವ್ರು ಒಳ್ಳೆಯವರು ಅಂತ ನಿಮ್ಗೆ ಅನ್ಸಿದ್ಯಲ್ಲ, ಬಹಳ ಸಂತೋಷ. ಅಲ್ಲಲ್ಲ ಒಂದ್ ನಿಮಿಷ ನಮ್ಮ ದೇಶದಲ್ಲಿ ಯಾರನ್ನ ಬೇಕಾದ್ರೂ ನಾವು ಆರೋಪ ಇದ್ದಂತ ಸಮಯದಲ್ಲಿ ಜೈಲಿಗೆ ಹಾಕಬಹುದು. ಆ ರೀತಿ ಜೈಲಿಗೆ ಹಾಕಿದ್ದಾರೆ. ಅವ್ರ ಮೇಲೆ ಇಲ್ಲಿ ತನಕ ಯಾವುದೇ ಒಂದು ಶಿಕ್ಷೆ ಆಗಿಲ್ಲ. ಶಿಕ್ಷೆ ಅನುಭವಿಸಿ ಅವ್ರು ಜೈಲಿನಲ್ಲಿ ಇದ್ದಂತವ್ರಲ್ಲ, ಅವರು ಅಂಡರ್ ಟ್ರಯಲ್ ಆಗಿ ಸ್ವಾಮಿ ಕರ್ಕೊಳ್ಳಿ, ಮತ್ತೆ ನಿಮ್ ಪಕ್ಷಕ್ಕೆ ಆಸ್ ಅ ಕನ್ವಿಕ್ಟೆಡ್ ಪರ್ಸನ್ ನಿಮ್ ಪಕ್ಷಕ್ಕೆ ಕರ್ಕೊಳ್ಳಿ. ನಿಮ್ ಪಕ್ಷದಲ್ಲಿ ಮಂತ್ರಿ ಸ್ಥಾನ ಕೊಡಿಸಿ ಅವ್ರಿಗೆ. ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಒಂದ್ ಕಡೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ, ಇವ್ರು ಹೇಳ್ತಾರೆ ಇಲ್ಲ ಬಾಯಿ ತುಂಬಾ ಒಳ್ಳೆಯವರು, ಅವ್ರು ಯಾವ್ದು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ. ಯಾವ್ದನ್ನ ನಂಬೇಕಾಗಿರೋಂಥದ್ದು ನಾವು ಯಾವ್ದು ನಂಬೋಣ? ಇದರ ಅವರು ಅಮಿತ್ ಶಾ ಇಬ್ರಲ್ಲಿ ಯಾರಾದ್ರೂ ಒಂದು ಸೈನ್ ಇರ್ಬೇಕಲ್ಲ. ಈಗ ಬ್ರಿಜೇಶ್ ಕೋರ್ಟ್ ಹೇಳೋದಕ್ಕೂ ಮರ್ಯಾದೆ ಇಲ್ಲ ಮಾತಿಗೆ ನಿಮ್ಗಾಗಾರೆ. ನೀವೊಬ್ರು ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡೋರು. ಹೌದೌದು, ಕೋರ್ಟ್ ಹೇಳಿದ್ರು ಅದಕ್ಕೆ ಮರ್ಯಾದೆ ಇಲ್ವಾ? ಕೋರ್ಟ್ ಅಲ್ಲಿ ಅವರು ಜಡ್ಜಿಗೆ ದುಡ್ಡು ಕೊಟ್ಟಿರುವಂತ ಸತ್ಯನೋ ಇಲ್ವೋ, ಆ ಕಾರಣದಿಂದ ಅವ್ರು ಜೈಲಲ್ಲಿ ಇದ್ದಿದ್ದು ಸತ್ಯನೋ ಇಲ್ವೋ ಹೇಳಿ ಸ್ವಾಮಿ. ಕರಪ್ಷನ್ ಅಲ್ಲಿ ಜಡ್ಜ್ಗೆ ಅವ್ರು ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಕೇಸ್ ಹಾಕಿ ನೀವು ತೀರ್ಮಾನ ಮಾಡುತ್ತೆ ಬಿಡಿ. ಮಧುಸೂದನ್ ಈಗ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಇವತ್ತು ನೀವು ಪಕ್ಷಕ್ಕವ್ರಿಗೆ ಸಂಬಂಧ ಇಲ್ಲ ಒಪ್ಕೊಂಡೆ, ಅದು ಅಮಿತ್ ಶಾನೇ ಮೈಸೂರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ಆದ್ರೆ ಇವತ್ತು ಶ್ರೀರಾಮುಲು ಪಕ್ಕ ನಿಂತ್ಕೊಂಡು ಮಾತಾಡ್ತಾರೆ, ಯಡಿಯೂರಪ್ಪನವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ, ಯಡಿಯೂರಪ್ಪ ಜೊತೆಗೆ ಹೋಗ್ತಾರೆ. ಸೊ ಹಾಗಿದ್ರೆ ಸಂಬಂಧ ಇಲ್ಲದೆ ಇರುವಾಗ ನೀವು ಅವ್ರನ್ನ ದೂರ ಇಡಬಹುದಿತ್ತಲ್ಲ, ಪಕ್ಷದ ವೇದಿಕೆ ಯಾಕೆ ಕರ್ಕೊಂಡ್ ಬರ್ತೀರಿ? ಅಲ್ರಿ ಪ್ರಶ್ನೆ ನಾನು ಹೇಳ್ತಾ ಇರುವಂತದ್ದು ಅದು ಅವರಿಬ್ಬರ ನಡುವೆ ಇರುವಂತ ವೈಯಕ್ತಿಕವಾದಂತ ಸಂಬಂಧ. ವೈಯಕ್ತಿಕ ಸಂಬಂಧ ಮತ್ತೆ ಇವರು ಕಾಂಗ್ರೆಸ್ನವರು ಆರೋಪ ಮಾಡಿರೋದು ಜನಾರ್ದನ್ ರೆಡ್ಡಿ ಮೇಲೆ. ನಿಮಗೆ ಗೊತ್ತಿರಬೇಕು ಶ್ರೀರಾಮುಲು ಅವ್ರ ಮೇಲೆ ಒಂದೇ ಒಂದು ಕೇಸ್ ಇಲ್ಲ, ಒಂದೇ ಒಂದು ಆರೋಪ ಜನಾರ್ದನ್ ರೆಡ್ಡಿ ಮೇಲೆ. ಆದ್ರಿಂದ ನೀವು ಆರೋಪ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಉತ್ತರ ಕೊಡಬೇಕಾಗಿದೆ. ಖಂಡಿತ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಇದೆ. ಯಾಕಂದ್ರೆ ಶ್ರೀರಾಮುಲು ಇವತ್ತು ಜನಾರ್ದನ್ ರೆಡ್ಡಿ ಬೇರೆ ಏನಲ್ಲ, ಪಕ್ಷ ಬಿಜೆಪಿಯಲ್ಲಿ ಶ್ರೀರಾಮುಲು ಇರ್ಬೋದು, ಬಿಜೆಪಿಯಿಂದ ಹೊರಗಡೆ ಜನಾರ್ದನ್ ರೆಡ್ಡಿ ಇರ್ಬೋದು, ಅವ್ರದ್ದು ಆತ್ಮ ಒಂದೇ ದೇಹ ಎರಡು ಅನ್ನುವಂಥದ್ದು. ಹಾಗಾಗಿನೇ ಭಾರತೀಯ ಜನತಾ ಪಕ್ಷದ ಇವತ್ತು ನಾಯಕತ್ವ ಅವರನ್ನ ಒಪ್ಪಿಲ್ಲ. ಹೊರಗಡೆ ಅವರು ವೈಯಕ್ತಿಗತ ನಮ್ಗೆ ಸಂಬಂಧ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಭಾರತೀಯ ಜನತಾ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿ ಬೇಕು. ಯಾಕಂದ್ರೆ ಚುನಾವಣಾ ರಣತಂತ್ರ ರೂಪಿಸೋದ್ರಲ್ಲಿ ಮೊಳಕಾಲ್ಮೂರಿನಲ್ಲಿ ಅವ್ರು ಹೊರಗಡೆ ತೋಟದ ಮನೆ ಮಾಡಿಕೊಂಡು ಅಲ್ಲಿಂದ ರಣತಂತ್ರ ರೂಪಿಸಿದ್ರು. ಈಗ ಬಳ್ಳಾರಿಗೂ ಮೊಳಕಾಲ್ಮೂರಿಗೇನು ಬಹಳ ಏನು ದೂರ ಏನಿಲ್ಲ, ಬರೀ 40 ಕಿಲೋಮೀಟ್ರು, ಹಬ್ಬ ಅಂದ್ರೆ ಒಂದು 30 ನಿಮಿಷ. ಸೊ ಹಾಗಿರುವಾಗ ಜನಾರ್ದನ್ ರೆಡ್ಡಿ ಅವರಿಗೆ ಕುಚ್ಚುಕು ಸ್ನೇಹಿತನಿಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡದೆ ಹೋದ್ರೆ ಕಷ್ಟ ಅನ್ನುವಂಥದ್ದು. ಹಾಗಾಗಿನೇ ಈ ಒಂದು ಬಳ್ಳಾರಿ ಬ್ಯಾಟಲ್ ಇವತ್ತು ಪ್ರೆಸ್ಟೀಜಿಯಸ್ ಆಗಿದೆ. ಅದು ಲೀಡರ್ಸ್ಗಳ ಮಧ್ಯೆ ಮತ್ತೊಂದು ಕಡೆ ಜಾತಿ ಅಸ್ತ್ರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ. ಸೊ ಹಾಗಿದ್ರೆ ಇವತ್ತು ಯಡಿಯೂರಪ್ಪ ಕೂಡ ಹೇಳ್ತಾರೆ, ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಗೆದ್ದ ಮೇಲೆ ಕುಮಾರಸ್ವಾಮಿ ಸರ್ಕಾರ ಬಿದ್ದು ಹೋಗುತ್ತೆ. ಇದು ವಿರೋಧ ಪಕ್ಷ ನಾಯಕ ಯಡಿಯೂರಪ್ಪನವರು ಆಡದಂತ ಮಾತು. ಸೊ ಅದನ್ನ 100ಕ್ಕೆ 100 ಶಿವಮೊಗ್ಗ ನಾವು ಗೆಲ್ತೇವೆ ಲಕ್ಷಾಂತರ ಅಂತರದಲ್ಲಿ, ಅಲ್ಲಿಗೆ ಕುಮಾರಸ್ವಾಮಿ ಅವರ ಸರ್ಕಾರ ಉಳಿಯಲ್ಲ ಅನ್ನೋಂಥದ್ದನ್ನ ಅವರೇ ಒಪ್ಪಿಕೊಂಡಿದ್ದಾರೆ. ಅದನ್ನು ಸ್ಪಷ್ಟ ಮಾಡೋಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರರು ಲಕ್ಷಾಂತರ ಅಂತರದಲ್ಲಿ
ರಾಘವೇಂದ್ರನ್ನ ಗೆಲ್ಲಿಸ್ಬೇಕು. ಕೇವಲ 5 ತಿಂಗಳಲ್ಲಿ ಅದು ಪಶ್ಚಾತ್ತಾಪ ಪಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ನನಗನ್ಸುತ್ತೆ ಈ ಚುನಾವಣೆ, ಲೋಕಸಭಾ ಚುನಾವಣೆ, 2 ಉಪಚುನಾವಣೆ ಮುಗಿದ ಮೇಲೆ 100ಕ್ಕೆ 100 ಈ ಸರ್ಕಾರ ಉಳಿಯೋದಿಲ್ಲ. ಅವ್ರ ಕಚ್ಚಾಟ ಉಲ್ಬಣಗೊಳ್ಳುತ್ತೆ. ಪರಸ್ಪರ ಮುಖ ನೋಡೋಕ್ಕಾಗದೇ ಇರೋಂಥ ಒಂದು ಸ್ಥಿತಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಬರುತ್ತೆ. ಇನ್ನು ಚುನಾವಣಾ ಕಣದಲ್ಲಿ ಈಶ್ವರಪ್ಪ ಕೂಡ ಮಾತನಾಡಿದ್ದಾರೆ. ಇದು ರಾಹು ಕೇತು ಯಾರು ಅಂತಂದ್ರೆ ಅವ್ರವ್ರಿಗೆ ಗೊತ್ತು, ಅವ್ರ ಪಕ್ಷದಲ್ಲಿದ್ದಾರೆ ಅಂತ ಈಶ್ವರಪ್ಪ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶನಿ ರಾಹು ಕೇತು ಇವ್ರು ಇರ್ಬೇಕಾದ್ರೆ ಇವ್ರು ಹಿಂದುಳಿದವರಿಗೆ ಅನುಕೂಲ ಮಾಡ್ತಿರೋದು, ಹಿಂದುಳಿದ ವಿಶ್ವನಾಥ್, ದಲಿತ ಶ್ರೀನಿವಾಸ್ ಪ್ರಸಾದ್, ಇವ್ರನ್ನೆಲ್ಲ ಯಾಕೆ ಹೊರಗೆ ದಬ್ಬಿದ್ರಿ? ಇದನ್ನ ರಾಜ್ಯ ಜನ ಮುಂದೆ ಹೇಳಿ. ತುಂಬಾ ಸ್ಪಷ್ಟ ಹೇಳ್ತಾನೆ, ಕಾಂಗ್ರೆಸ್ ಪಕ್ಷ ಒಬ್ರಿಗೊಬ್ರಿಗೆ ಆಗಲ್ಲ. ಪರಮೇಶ್ವರ್ ಅವರು ಇವರಿಂದ ಸಿದ್ದರಾಮಯ್ಯ ಸೋಲಿಸಿದ್ರು, ಇಂದಿರು ಕೊರಟಗೆರೆ ಸೋಲಿಸಿದ್ರು. ಅವ್ರು ಬಿಡ್ತಾರ? ಕಾಯ್ತಾ ಇದ್ರು. ಚಾಮುಂಡೇಶ್ವರಿ ಅದೇ ಪರಮೇಶ್ವರ್ ಬಂದು ಸಿದ್ದರಾಮಯ್ಯ ಸೋಲಿಸಿದ್ರು. ಆ ಶನಿ ರಾಹು ಕೇತು ಅವರಿಗೆ ಒಬ್ರು ಪರಮೇಶ್ವರ್ ಅವರು, ಇನ್ನೊಬ್ರು ಚಾಮುಂಡೇಶ್ವರಿನಲ್ಲಿ ಸೋಲಿಸಿದ್ದು ದೇವೇಗೌಡರು. ಇವ್ರು ಶನಿ ಇವರಿಗೆ. ಆ ಶನಿನ ಕಟ್ಕೊಂಡು ಇವತ್ತು ಹೊಂಟಿದ್ದಾರೆ ಮತ್ತೆ ಜನತಾದಳ ಶನಿಗಳನ್ನ. ಇನ್ನೊಬ್ರು ರಾವಣ ಅಲ್ಲ ರೇವಣ್ಣ, ದೇವೇಗೌಡರು, ರೇವಣ್ಣ, ಪರಮೇಶ್ವರ್ ಅವರು, ಇವರೇ ರಾಹು ಶನಿ ಕೇತು ಅಂತ ನಾನು ಅನ್ಕೊಂಡಿದ್ದೀನಿ. ಅವರೆಲ್ಲ ಇನ್ನು ಸಿಎಂ ಕುಮಾರಸ್ವಾಮಿ ಕೂಡ ಈ ಚುನಾವಣಾ ಅಖಾಡದಲ್ಲಿ ಯಾರ್ಯಾರು ಏನನ್ನು ಮಾತಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ದಂಧೆನಲ್ಲಿ ಈ ಸರ್ಕಾರ ಹಣ ಲೂಟಿ ಮಾಡುತ್ತಾರೆ ಅಂತ ಹೇಳಿ ಯಡಿಯೂರಪ್ಪನವರಿಗೆ ಒಂದೇ ವೇದಿಕೆ ಮೇಲೆ ಬರಲಿಕ್ಕೆ ಇವತ್ತು ಸವಾಲಾಗ್ತೀನಿ. ಕುಮಾರಸ್ವಾಮಿಯ ಈ ಆಡಳಿತದಲ್ಲಿ ಕುಮಾರಸ್ವಾಮಿ ಯಾವುದಾದ್ರೂ ವರ್ಗಾವಣೆಯಲ್ಲಿ ಹಣ ತಗೊಂಡು ದಂಧೆ ಮಾಡಿದ್ದಾನೆ ಅಂತಕ್ಕಂಥದ್ದು ಒಂದು ಪ್ರಕರಣದಲ್ಲಿ ಇವತ್ತೇನಾದ್ರೂ ಅವರು ಸಾಕ್ಷಿ ಇಟ್ರೆ ಒಂದು ಕ್ಷಣ ಈ ಜಾಗದಲ್ಲಿ ನಿಲ್ಲೋದಿಲ್ಲ. ನಾನು ತಯಾರಾಗಿದ್ದೇನೆ. ಮಾತನಾಡ್ತಕ್ಕಂಥ ಚಪಲ, ಮಾತನಾಡ್ಲಿಕ್ಕೆ ಅವ್ರ ಹತ್ರ ವಿಷಯಗಳಿಲ್ಲ. ಮಾತನಾಡ್ಲಿಕ್ಕೆ ಬ್ರಿಜೇಶ್ ಕಾಳಪ್ಪರೆ, ಎಲ್ಲಾ ವೇದಿಕೆಗಳಲ್ಲೂ ಎಲ್ಲರೂ ಮಾತಾಡ್ತಾ ಇದ್ದಾರೆ ಒಂದೇ ವೇದಿಕೆ ಅಂತ. ಅವ್ರವ್ರ ವೇದಿಕೆ ಬಿಟ್ಟು ಇನ್ನೊಂದು ವೇದಿಕೆ ಬರಕ್ ಸಾಧ್ಯನೇ ಇಲ್ಲ. ಗೊತ್ತಿದೆ, ಬಿಜೆಪಿಯವ್ರಿಗೆ ಗೊತ್ತು, JDS ಅವ್ರಿಗೆ ಗೊತ್ತು, ಕಾಂಗ್ರೆಸ್ ನಿಮಗೂ ಗೊತ್ತು. ಅವ್ರವ್ರ ವೇದಿಕೆಯಲ್ಲಿ ನಿಂತ್ಕೊಂಡು ಒಂದೇ ವೇದಿಕೆಗೆ ಬನ್ನಿ ಅಂತಾರೆ. ಯಾರು ಒಂದೇ ವೇದಿಕೆಗೆ ಬರಲ್ಲ. ಇವತ್ತು ಸಿದ್ದರಾಮಯ್ಯನವರು ಮಾತಾಡ್ತಾರೆ ನಾನು ರೆಡಿ ಅಂತೇಳಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ನಾನು ರೆಡಿ, DK ಶಿವಕುಮಾರ್ ರೆಡಿ. ನನಗೆ ಇದು ಮೊದಲು ಆರಂಭದಲ್ಲಿ 5 ತಿಂಗಳ ಚುನಾವಣೆ ಯಾಕ್ರಿ ಬೇಡ 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 ಅಂತ ಇದ್ರು. ಇದು ಈ ಥರ ಪ್ರಚಾರ, ಈ ಥರದ್ದು ಏನು ಯುದ್ಧ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ 2018 ಮುಗಿತಾ ಇದ್ದ ಹಾಗೆ ರಾಜಕೀಯ ಪೊಲರೈಸೇಷನ್ಗೆ ಏನಾದರೂ ಭವಿಷ್ಯ ಕಾಣ್ತಾ ಇದ್ದಾರೆ ಅಂತ 3 ಪಕ್ಷಗಳು. ಏನೋ ಅಲ್ಲೋಲ ಕಲ್ಲೋಲ ಹೋಗ್ಬಿಡುತ್ತೆ, ಗೆದ್ರೆ ದೋಸ್ತಿ ಸರ್ಕಾರ ಪತನ ಆಗುತ್ತೆ ಅಂತ ಯಡಿಯೂರಪ್ಪ ಎಲ್ಲರೂ BJP ನಾಯಕರು ಹೇಳ್ತಿದ್ದಾರೆ. ನೀವು ಗೆದ್ರೆ ನಿಮ್ಮ ದೋಸ್ತಿ ಗಟ್ಟಿ ಆಗುತ್ತೆ ಅಂತ. ಏನಿದು ಪೊಲರೈಸೇಷನ್ ಪಾಲಿಟಿಕ್ಸ್ ಶುರು ಆಗುತ್ತಾ ಅಂತ ಈ ರಿಸಲ್ಟ್ ಇಂದ? ಇಲ್ಲ, ಒಂದು ನಾನು ಹೇಳ್ತೀನಿ, ಇವತ್ತೇ ಭವಿಷ್ಯ ಹೇಳ್ತೀನಿ. ಪ್ರತಿಯೊಂದು ಚುನಾವಣೆಯಲ್ಲೂ ನಾವು ಗೆಲ್ತೀವಿ. JDS ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಚುನಾವಣೆಯಲ್ಲೂ ಗೆಲ್ಲುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಥವಾ JDS ಯಾವತ್ತೂ ಕೂಡ ಚುನಾವಣೆ ಬೇಡ ಅಂತ ಹೇಳಲಿಲ್ಲ, ಯಾವತ್ತೂ ಕೂಡ ಹೇಳಲಿಲ್ಲ. ಇಂಟ್ರೆಸ್ಟ್ ಇರಲಿಲ್ಲ ಯಾರಿಗೂ. ಅಲ್ಲ, ಇಂಟ್ರೆಸ್ಟ್ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಬೇಡ ಅಂತ ಹೇಳಲಿಲ್ಲ. ಇಷ್ಟು ಬಹಿರಂಗವಾಗಿ ಇಷ್ಟು ಚಾಲೆಂಜಿಂಗ್ ಆಗುತ್ತೆ ಅಂತ ಯಾರು ಕೂಡ ಬಹಿರಂಗವಾಗಿ ಬಿಜೆಪಿ ಅದನ್ನ ಹೇಳಿದೆ. ಇಲ್ಲ, ಬೇಕಾಗಿಲ್ಲ ಈ ಚುನಾವಣೆ ಅಂತ ಬಹಿರಂಗವಾಗಿ ಹೇಳಿದೆ. ನಾವು ಯಾವತ್ತೂ ಹೇಳಿಲ್ಲ. ಸಾರಿ, ಪರಮೇಶ್ವರ್ ಹೇಳಿದ್ರು, ಏನ್ ಮಾಡಕ್ಕಲ್ಲ, ಅನಿವಾರ್ಯ ಇಲ್ಲ, ಅನಿವಾರ್ಯ ಅದು ಬೇರೆ ಪ್ರಶ್ನೆ. ಬಹಿರಂಗವಾಗಿ ಇಲ್ಲ, ಬಹಿರಂಗವಾಗಿ ಎಲೆಕ್ಷನ್ ಯಾವ ಪಾರ್ಟಿ ಹೆದರಲ್ಲ, ಅದು ಬೇರೆ ವಿಚಾರ. ಬಟ್ ಆಗತ್ತೆ ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು ಓಪನ್ ಆಗಿ. ಸೊ ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇವತ್ತು ಅವ್ರ ಸೋಲನ್ನ ಅವ್ರ ಮುಂದೆ ಇದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 38% ಓಟು, JDSಗೆ 20% ವೋಟ್ ಶೇರ್. 58% ವೋಟ್ ಶೇರ್ ಅಲ್ಲಿ ಬಿಜೆಪಿ ಪಾಪ ಏನ್ ಮಾಡುತ್ತೆ? ಅಲ್ಲ, ಆಂಟಿನೂ ಆಗ್ಬೋದಲ್ಲ ಅದು. ಅಲ್ಲ, ಆಂಟಿ ಹೊಂದಾಣಿಕೆ ವಿರುದ್ಧದ ಒಂದು ಅಭಿಪ್ರಾಯ ಇರುತ್ತಲ್ವಾ ಆಂಟಿ, ನೀವು ಹೆಂಗೆ ರೀಡ್ ಮಾಡ್ತೀರಿ? ಹೊಂದಾಣಿಕೆ ವಿರುದ್ಧ ಇವಾಗ ಏನೋ ಪ್ರಯತ್ನ ಪಡ್ತಿದ್ದಾರೆ ಬಿಜೆಪಿನವರು. ಹೊಸದ ಏನೋ ಸ್ಟೇಟ್ಮೆಂಟ್ ಮಾಡಿ ಏನೋ ಪ್ರಯತ್ನ ಪಡ್ತಿದ್ದಾರೆ. ಅವು ಯಾವುದು ಜನಕ್ಕೆ ಅಪೀಲ್ ಆಗ್ತಾ ಇಲ್ಲ. ಅದನ್ನೆಲ್ಲ ಯಡಿಯೂರಪ್ಪನವ್ರು ಹೇಳ್ತಾರೆ, ಈ ಚುನಾವಣೆ ರಿಸಲ್ಟ್ ಬರ್ತಾ ಇದ್ದಾಗ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ಳಲ್ಲ, ಈ ಸರ್ಕಾರ ಬಿದ್ದೋಗುತ್ತೆ, ನಾಳೆನೇ ಬಿದ್ದೋಗುತ್ತೆ, ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಯಡಿಯೂರಪ್ಪ CM ಆಗೋದು ಗ್ಯಾರಂಟಿ. ಇವತ್ತು ಜಗದೀಶ್ ಶೆಟ್ಟರ್ ಜಮಖಂಡಿಲಿ ಹೇಳಿದರೆ 104 BJP ಇದ್ದು ಸಂಖ್ಯಾಬಲ 105 ಆಗುತ್ತೆ, ನಮ್ಮ ಸರ್ಕಾರ ರಚನೆಗೆ ಇನ್ನೊಂದು ಆ್ಯಡ್ ಆಗುತ್ತೆ. ಅಲ್ಲ, ಪ್ರತಿಯೊಂದು ಸರಿಯೂ ಅವ್ರು ಅದೇ ಕತೆ ಹೇಳ್ತಿದಾರಲ್ಲ. ಇವಾಗ 3-4 ತಿಂಗಳಿಂದ ನಾಳೆ ಬಿದ್ದೋಗುತ್ತೆ, ನಾಳೆದು ಬಿದ್ದೋಗುತ್ತೆ, ಈ ಆಷಾಢಕ್ಕೆ ಬಿದ್ದೋಗ್ಬಿಡುತ್ತೆ, ಹುಣ್ಣಿಮೆಗೆ ಬಿದ್ದೋಗುತ್ತೆ ಅಂತ ಮಾತಾಡ್ತಾನೆ ಇದ್ದಾರೆ. ಮಾತಾಡೋ ಚಪಲ ಇದೆ, ಅದರಲ್ಲೇ ಮುಗಿಸ್ಕೊಳ್ಳಿ. ಅವ್ರದ್ದು ಏನೇನು ಆಸೆ ಇದೆ, ಆಕಾಂಕ್ಷೆ ಇದೆ, ಅದರಲ್ಲೇ ಮುಗಿಸ್ಕೊಳ್ಳಿ. ಮಧುಸೂದನ್ ಇವತ್ತು 12 ವರ್ಷದ ನಂತರ ದೇವೇಗೌಡ, ಸಿದ್ದರಾಮಯ್ಯ, ಕೂಡ್ಲಿಗೆಲ್ಲ ಒಂದೇ ವೇದಿಕೆಯಲ್ಲಿ ಕೈ ಕುಲುಕಿದ್ದಾರೆ, ದೀಪ ಬೆಳಗಿದ್ದಾರೆ. ಆದ್ರೆ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಶ್ರೀರಾಮುಲು, ಮತ್ತೊಂದು ಕಡೆ ಈಶ್ವರಪ್ಪ, ಈ ಸರ್ಕಾರ ಬೀಳೋದು ಗ್ಯಾರಂಟಿ, ಈ ಸರ್ಕಾರ ಬೀಳುತ್ತೆ, ನೋಡ್ತಾ ಇರಿ, ಒಬ್ಬರು ಮುಖ ನೋಡಲ್ಲ ಅಂದ್ರೆ ಏನೋ ಪೊಲಿಟಿಕಲ್ ಪೊಲರೈಸೇಷನ್ ಈ ರಿಸಲ್ಟ್ ಕಾರಣ ಆಗುತ್ತಾ? ಅಷ್ಟೊಂದು ಖಾತ್ರಿ ಆಗ್ಬಿಟ್ಟಿದೆ ನಿಮಗೆ? ಸರ್, ಅನುಮಾನನೇ ಇಲ್ಲ ಸರ್. ನಿಮಗೆ ದೇವೇಗೌಡರು, ಸಿದ್ದರಾಮಯ್ಯನವರು, ದೇವೇಗೌಡರು, ಕುಮಾರಸ್ವಾಮಿ,
ಒಂದೇ ವೇದಿಕೆ ಮೇಲೆ ಇದ್ಬಿಟ್ಟ ತಕ್ಷಣ ಅವರ ಹೃದಯ ಬೆಸ್ದೋಗ್ಬಿಟ್ಟಿದೆ, ಅವರು ಹಳೆ ಆಡಿರೋ ಮಾತುಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅಂತ ನೀವೇನಾರ ನಂಬ್ಕೊಂತು ಅಂತಂದ್ರೆ ಭಗವಂತ ನಿಮ್ಮನ್ನ ಕಾಪಾಡಬೇಕಷ್ಟೇ. ಅಲ್ಲ, ಈಶ್ವರಪ್ಪ ಆದ್ರೆ ಇವಾಗ ಚರ್ಚೆ ನಡೀತಾ ಇದ್ದಿದ್ರಲ್ಲಿ ಇವರು ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಪೂರ ಕೇಳಿ. ಜನಾರ್ದನ್ ರೆಡ್ಡಿ ಸಪೋರ್ಟ್ ಬಗ್ಗೆ ಮಾತಾಡೋದ್ರ ಬಗ್ಗೆ ಅಷ್ಟು ದೊಡ್ಡದಾಗಿ ನಮ್ಮ ವಕೀಲರು ಮಾತಾಡ್ತಾರಲ್ಲ, ಇವರು ಪಾಕಿಸ್ತಾನದಿಂದ ಸಪೋರ್ಟ್ ತೆಗೆದುಕೊತಾ ಇದ್ದಾರೆ. ಮಣಿಶಂಕರ್ ಅಯ್ಯರ್ ಯಾರು? ಅದೇ ಕತೆ ಅದೇ ಕತೆನ ಸಲ್ಮಾನ್ ಖುರ್ಷಿದ್ ಯಾರು? ಗುಜರಾತ್ ಅಲ್ಲಿ ಹಮೀದ್ ಅನ್ಸಾರಿ ಯಾರು? ತೆಗೆದಾಯ್ತು ನಾವು ಅದೇ ಕತೆ ಹೇಳಿ ಇದೇ ಕತೆ ಹೇಳಿ ಬಿಹಾರದಲ್ಲಿ ಸೋತಾಯ್ತು. ಇನ್ನೇನಿದೆ ಇನ್ನು ಅದೇ ಕತೆ. ಪಾಕಿಸ್ತಾನ ಇಬ್ರಾಹಿಂ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ದಾವೂದ್ ಇಬ್ರಾಹಿಂ ಜೊತೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಕರ್ನಾಟಕದ ಪೊಲಿಟಿಕಲ್ ದೇಶಾದ್ಯಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ ಯಡಿಯೂರಪ್ಪನವರ ಈ ಆತ್ಮವಿಶ್ವಾಸಕ್ಕೆ, ಜಗದೀಶ್ ಶೆಟ್ಟರ್ ಅವರ ಆತ್ಮವಿಶ್ವಾಸಕ್ಕೆ, ನಿಮ್ಮ ಬಿಜೆಪಿಯ ಎಲ್ಲ ನಾಯಕರ ಇನ್ಕ್ಲೂಡಿಂಗ್ ನಿಮ್ಮ ಆತ್ಮವಿಶ್ವಾಸಕ್ಕೆ ಏನು ಕಾರಣ? ಈ ಚುನಾವಣೆ ನವೆಂಬರ್ 6ಕ್ಕೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ಆರ್ ಯು ಗೋಯಿಂಗ್ ಟು ಫಾರ್ಮ್ ಎ ಗವರ್ಮೆಂಟ್ ಇನ್ ವಿಧಾನಸೌಧ? ಸರ್, ನಮಗಿರುವಂತ ವರ್ತಮಾನದ ಪ್ರಕಾರವಾಗಿ ಕಾಂಗ್ರೆಸ್ ಇವತ್ತು ಕುದಿಯುತ್ತಿರುವ ಮನೆ. ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಅತೃಪ್ತಿ ಇದೆ. ಈ ಚುನಾವಣೆ ಸಮಯದಲ್ಲೇ ಜಾರಕಿಹೊಳಿ ಬ್ರದರ್ಸ್ ಸಿದ್ದರಾಮಯ್ಯನವ್ರ ಜೊತೆ ಯಾವ ರೀತಿ ನಡ್ಕೊಂಡ್ರು ಅಂತ ಹೇಳಿ ನಿಮ್ದೇ ಟಿವಿನಲ್ಲಿ ತೋರಿಸಿದಿರಿ ನೀವು. ಡಿ ಕೆ ಶಿವಕುಮಾರ್ ಯಾವ ರೀತಿ ಗುನ್ನ ಹೊಡೆದ್ರು ಸಿದ್ದರಾಮಯ್ಯನವ್ರಿಗೆ ನಾವು ಹೇಳ್ಕೊಟ್ಟಿದ್ವಾ? ಇವರೆಲ್ಲ ನಮ್ಮ ಸ್ಕೂಲ್ ನಲ್ಲಿ ಪಾಠ ಕಲ್ತಿರೋದ? ಚುನಾವಣೆಯಲ್ಲಿ ನಿಕ್ಕರ್ ಹಾಕೊಂಡು ಬಂದವ್ರೇನ್ರಿ ಇವರೆಲ್ಲ? ಪೊಲಿಟಿಕಲ್ ಪೊಲರೈಸೇಷನ್ ಆಗುತ್ತೆ. ಆಪರೇಷನ್ ಕಮಲನ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು ಆಫ್ಟರ್ ದ ರಿಸಲ್ಟ್. ಎಲ್ಲಿ ನಮ್ಮ ಪಾರ್ಟಿ ಕ್ಯಾಂಡಿಡೇಟು ಸಿದ್ದರಾಮಯ್ಯನವ್ರ ವಿರುದ್ಧ ಇದ್ರು, ಗೋಪಾಲ್ ರಾವ್ ಅಂತ ನಾವು ನಿಲ್ಸಿದ್ವಿ. ವಾಪಸ್ ತಗೊಂಡಿಲ್ಲ. MLC ಎಲೆಕ್ಷನ್ ಒಂದ್ ನಿಮಿಷ, ನಾನು ಬ್ರಜೇಶ್ ಅವರೇ, ಇದು ಈಗಿನ ಮಾತುಗಳನ್ನ ಕೇಳ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಭಯ ಇರತಕ್ಕಂಥದ್ದು ಈ ಬಿಜೆಪಿಯನ್ನು ತಡಿಬೇಕು. ಆ ಕಾರಣಕ್ಕೆ ಒಂದಾಗಿದ್ವಿ. ಸಿದ್ದರಾಮಯ್ಯ, ದೇವೇಗೌಡರು ಇವತ್ತು ಕೂಡ್ಲಿಗೆಲ್ಲ ಫಸ್ಟ್ ಟೈಮ್ ಆಫ್ಟರ್ ಏನು 2006 ನಂತರ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಅಹಿಂದ ಮಾಡಿದ ನಂತರ ಇಲ್ಲಿವರೆಗೂ ಕೂಡ ರಾಜಕೀಯ ವೇದಿಕೆಯನ್ನು ಹಂಚ್ಕೊಂಡಿರಲಿಲ್ಲ. ಬೇರೆ ಬೇರೆ ವೇದಿಕೆ ಹಂಚ್ಕೊಂಡಿದ್ದಾರೆ. ಇವತ್ತು ಫಸ್ಟ್ ಟೈಮ್ ಬಳ್ಳಾರಿ ವೇದಿಕೆ ಹಂಚ್ಕೊಂಡಿದ್ದಾರೆ. ನಮ್ಮ ಟಾರ್ಗೆಟ್ ಇರೋದು 5-5 ಗೆಲ್ಬೇಕು. ಅದರ ಅರ್ಥ ಬಿಜೆಪಿಯನ್ನು ಸೋಲಿಸಂದ್ರೆ ಬಿಜೆಪಿ ಪವರ್ಫುಲ್ ಇದೆ, ಸ್ಟ್ರಾಂಗ್ ಇದೆ ಅಂತ ಒಪ್ಕೊಂಡಾಯ್ತು. ಒಂದು ಕಡೆ ಈ ಸರ್ಕಾರ ಏನಾದ್ರೂ ರಿಸಲ್ಟ್ ಏನಾದ್ರೂ ನೆಗೆಟಿವ್ ಆದ್ರೆ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತ ಭಯನೂ ಇದೆ ನಿಮ್ಗೆ. ಸರ್, ಇವಾಗ ಅದಕ್ಕೆ ಯಡಿಯೂರಪ್ಪ ಹೇಳ್ತಾರೆ ಸರ್ಕಾರ ಬಿದ್ದೋಗುತ್ತೆ. ಮೊದಲನೇದಾಗಿ ಒಂದು ವಿಚಾರ ನಾವು ತಿಳ್ಕೊಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತದ್ದು ವೋಟ್ ಶೇರ್ ಇರುವಂತದ್ದು 38%, ಬಿಜೆಪಿಗೆ ಇರುವಂತದ್ದು ಕೇವಲ 36%. ಸೊ ಅವ್ರೇನ್ ಸ್ಟ್ರಾಂಗ್ ನಂಬರ್ ಗೇಮ್ ಇದೆ, ನಾಟ್ ಪರ್ಸೆಂಟೇಜ್ ಗೇಮ್. ಅಲ್ಲ, ಅದಕ್ಕೋಸ್ಕರ ಡೆಮೋಕ್ರಸಿ ಇಸ್ ದಿ ನಂಬರ್ ಇಸ್ ದ ನಂಬರ್. ಅಂದ್ರೆ ಯಾರು ವೋಟರ್ಸ್ ಜಾಸ್ತಿ ವೋಟರ್ಸ್ ಯಾರಿದ್ದಾರೆ ನಮಗೆ ಅತಿ ಹೆಚ್ಚು ವೋಟ್ ನಮ್ಗೆ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಇವ್ರೇನ್ ಮಾತಾಡ್ತಾರೆ ಇವಾಗ? ಈ ರಿಸಲ್ಟ್ ನೀವು ಗೆಲ್ಬಹುದು, ಸೋಲ್ಬಹುದು, ಅದ್ರ ನಂತರ ಈ ಸರ್ಕಾರಕ್ಕೆ ಯಾವುದೇ ಅಪಾಯ ಆಗಲ್ಲ. ಏನಾಗಲ್ಲ. ಗ್ಯಾರಂಟಿ 100% ಗೆಲ್ತೀವಿ. ಬಿಜೆಪಿ ಮಣ್ಮುಕ್ಕುತ್ತೆ. ಈಗ ಅವ್ರು ಹೇಳ್ತಾರೆ ಯಾವ ಆಪರೇಷನ್ ಕಮಲದ ಮೇಲೆ ಭೀತಿ ಇತ್ತು, ರಮೇಶ್ ಜಾರಕಿಹೊಳಿ ಎಲ್ಲೂ ಕೂಡ ಆಕ್ಟಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ವ್ಯಕ್ತಿಗತವಾದ ದ್ವೇಷ ಇದೆ, ಗೊತ್ತಿಲ್ಲ. ಬಳ್ಳಾರಿ ಅವರು ಕೂಡ್ಲಿಗೆ ಇನ್ಚಾರ್ಜ್ ಮಾಡಿದ್ರು, ಇವತ್ತು ಬಳ್ಳಾರಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಅವ್ರು ಇನ್ಚಾರ್ಜ್ ಆಕ್ಚುಲಿ ಅವ್ರು ಬಂದಿಲ್ಲ. ನಿಮ್ಮ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಅನೇಕ ನಾಯಕರುಗಳು ಕೂಡ ಅಸಮಾಧಾನ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರಿಗೆ ಅವ್ರ ಪಕ್ಷಕ್ಕೆ ಏನಿದೆ ಅಂದ್ರೆ ಈ ಸರ್ಕಾರ ಬೀಳ್ತಾ ಇದ್ದಂಗೆ ಅತೃಪ್ತರೆಲ್ಲ ಬೀದಿಗೆ ಬರ್ತಾರೆ, ನಮ್ ಬಸ್ ಹತ್ಕೊಂಡು ನಾವು ಹೋಗ್ತೀವಿ ಅನ್ಸೋದು ಕಡೆ ಅಂತ ನೋಡಿ. ಇವಾಗ ರಾಜಕೀಯ ಚರ್ಚೆಯಲ್ಲಿ ಲಕ್ಷ್ಮಣ್ ಅವರು ಎಲ್ಲರಿಗೂ ಗೊತ್ತಿರುವಂತದ್ದು, ಪ್ರತಿಯೊಂದು ಚುನಾವಣೆಯಲ್ಲೂ ನಾವು ಗೆಲ್ತಿದೀವಿ ಅಂತ. 5 ಚುನಾವಣಾ ಕ್ಷೇತ್ರಗಳಿವೆ, 5ರಲ್ಲೂ ನಾವು ಗೆಲ್ತೀವಿ ಅಂತ ಇಡೀ ರಾಜ್ಯಕ್ಕೆ ಮೆಸೇಜ್ ಮುಟ್ಟಿದೆ. ಸೊ ಅದಕ್ಕೋಸ್ಕರ ಇವರೇನೋ ವದಂತಿ ಹುಟ್ಟಿಸ್ತಿದ್ದಾರೆ. ಈ ರೂಮರ್ ಸ್ಪ್ರೆಡಿಂಗ್ ಸೊಸೈಟಿ ಇದೆಯಲ್ಲ, ಅದು ಮೊದಲಿಂದ ಕೂಡ ವದಂತಿಯನ್ನು ಹುಟ್ಟಿಸೋದ್ರಲ್ಲಿ ಅವರು ಎತ್ತಿದ. ರಮೇಶ್ ಜಾರಕಿಹೊಳಿ ಯಾಕೆ ಕಾಣಿಸ್ತಾ ಇಲ್ಲ? ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಕಾಣಿಸ್ಲಿಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ. ಬಟ್ ಅವ್ರು ಕೆಲಸ ಮಾಡ್ತಾರೆ. ರೂಮರ್ ಸ್ಪ್ರೆಡಿಂಗ್ ಸೊಸೈಟಿ ಕೆಲಸ ಅಂತ ಹೇಳ್ತಾರೆ ಒಂದು. ಆದ್ರೆ ಯಾಕೆ ಬೇರೆ ಪ್ರಶ್ನೆ? ಈ ಸರ್ಕಾರ ಈ ಫಲಿತಾಂಶದ ಮೇಲೆ ನಿರ್ಧಾರ ಇದೆ ಸರ್ಕಾರದ್ದು. ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಇದೆ ಸರ್, ಪೂರ ಕೇಳಿ. 5 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ನಾವು ಕ್ಲೈಮ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಯಾಕೆಂದ್ರೆ 5 ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟ್ ಹಾಕಿದೀವಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿಲ್ಲ. ಅವ್ರೇನ್ ಮಾತಾಡ್ತಾರೆ? ಅಲೈನ್ಸ್ ಮಾಡ್ಕೊಂಡ್ರೆ ಎರಡು ಪಾರ್ಟಿ ಅವ್ರೇನ್ ಮಾತಾಡ್ತಾರೆ? ಸೊ ಅಂತೂ ಇಂತೂ ಇಲ್ಲ, ಒಂದು ಇಲ್ಲ. ಅವ್ರು ಬೇಕಾದಾಗ ಅಲಯನ್ಸ್, ಬೇಡ ಅಂದ್ರೆ ರಿಲಯನ್ಸ್. ಆಯ್ತಾಯ್ತು, ಇಬ್ರು ಕೂಡ ರಿಲಯನ್ಸ್ ಅವ್ರ ದೋಸ್ತಿ.
ಎಸ್ ಓಕೆ ಆಮೇಲೆ ನಿಮ್ದು ಸೈಲೆನ್ಸು ಎಲ್ಲ ಪೊಲಿಟಿಕಲ್ ಸೈಲೆನ್ಸು. ಈಗ ಚುನಾವಣೆ ಇರೋದ್ರಿಂದ violence. ಸರ್? ಚುನಾವಣೆ ಇರೋದ್ರಿಂದ ಮುಖ್ಯ ಸಂಬಾರಿ ಯಾರು? ಅಲ್ಲಲ್ಲ, ಈಗ ಎಲೆಕ್ಷನ್ ಇರೋದ್ರಿಂದ ಎಲ್ಲರದು ವೈಲೆನ್ಸ್, ಆಮೇಲೆ ಎಲ್ಲ ಸೈಲೆನ್ಸ್. ಸೊ ಇಬ್ರು ಕೂಡ ಧನ್ಯವಾದ. ಸೊ ಇದು ಇವತ್ತಿನ ಬೈ ಎಲೆಕ್ಷನ್ ಅಖಾಡದಲ್ಲಿ ನಡೀತಾ ಇರ್ತಕ್ಕಂಥ ಬಹಳ ದೊಡ್ಡದ ಜಂಗಿ ಕುಸ್ತಿ. ಇದು ಒಂದು ರೀತಿ ಹೇಮಾಮಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ವರ್ಸಸ್ ಶ್ರೀರಾಮುಲು ಎಲ್ಲೋ ಒಂದು ಕಡೆ ಪ್ರೆಸ್ಟೀಜ್ ಆಗಿದೆ. ಯಾಕಂತಂದ್ರೆ ಇದು ಕೇವಲ ಬೈ ಎಲೆಕ್ಷನ್ ಅಲ್ಲ, ಇದು ಸರ್ಕಾರವನ್ನು ಉಳಿಸ್ಕೊಳ್ಳುವಂಥದ್ದು, ಯಡಿಯೂರಪ್ಪನವರಿಗೆ ಸರ್ಕಾರವನ್ನ ಮತ್ತೆ ಮರಳಿ ಸ್ಥಾಪಿಸುವಂಥದ್ದು. ಇದು ಒಂದು ರೀತಿಯ CM ಪಟ್ಟದ ಶಿಕಾರಿ ಅಂತ ಹೇಳಿ ಚರ್ಚೆ ಮುಗಿಸ್ತೇನೆ. ಜಾಲ ನಮ್ಮದು, ಬಲ ನಿಮ್ಮದು.